Success in competitive examinations doesn't come from studying more, and it comes from studying smart and updated. Okay, with this, welcome to our monthly current affairs program. ಜನವರಿ 2026ರಿಂದ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ. ಓಕೆ, ಸಿ ಕರೆಂಟ್ ಅಫೇರ್ಸ್ ಅನ್ನೋದು ಇಟ್ಸ್ ಅನ್ ಲೈಕ್ ಗೇಮ್ ಚೇಂಜರ್ ಇನ್ ಎನಿ ಎಕ್ಸಾಮಿನೇಷನ್ಸ್. ಓಕೆ, ಫ್ರಮ್ 10th ಲೆವೆಲ್ ಟು ಡಿಗ್ರಿ ಲೆವೆಲ್. ಯಾವುದೇ ಎಕ್ಸಾಮಿನೇಷನ್ಸ್ ತಗೊಂಡ್ರು ಕೂಡ ನೀವು ಕರೆಂಟ್ ಅಫೇರ್ಸ್ ಈ ಒಂದು ಕ್ವಶನ್ಸ್ಗಳನ್ನ ನಾವು ನೋಡಬಹುದಾಗಿದೆ, ಆರ್ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಕ್ವಶನ್ಸ್ ಕೂಡ ನಾವು ನೋಡಬಹುದಾಗಿದೆ. ಹೌದಾ? ಸೊ ಆದ್ದರಿಂದ ನಾವು ಪ್ರತಿಯೊಂದು ಕ್ವಶನ್ಸ್ಗಳನ್ನ ನಾವು ಮಾಡ್ಕೊಂತ ಹೋಗೋಣ. ಅದ್ರ ಜೊತೆ ಏನಾದರೂ ರಿಲೇಟೆಡ್ ಸ್ಟ್ಯಾಟಿಕ್ ಫ್ಯಾಕ್ಟ್ಸ್ ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಜನವರಿ 2026ರಿಂದ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ. ಹೌದಾ? ಸೊ ಫಸ್ಟ್ ಈ ವರ್ಷದ ಮೊದಲನೇ ಮಂತ್ ಆದಂತ ಜನವರಿ ಮಂತ್ಲಿ ಕರೆಂಟ್ ಅಫೇರ್ಸ್ ಒಳಗಡೆ ಹೌದು ಸರ್ ಲೇಟ್ ಆಗಿದೆ, ನಾವು ಇದನ್ನ ಮಾರ್ಚ್ ಒಳಗಡೆ ರಿಲೀಸ್ ಮಾಡ್ತೀವಿ. ಹೌದು, ಬಟ್ ನೋ ಪ್ರಾಬ್ಲಮ್ಸ್. ಲೆಟ್ಸ್ ಕವರ್ ಆಲ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು January month 2026 current affairs. Okay, let's go. So first question, what is the India's rank in the responsible nations index? Okay, so let me select the pen. What is the India's rank in the responsible nations index 2026? ನೋಡಿ, ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್ ಇದನ್ನ ರಿಲೀಸ್ ಮಾಡೋ ಸಂಸ್ಥೆ ಯಾವ್ದಪ್ಪ ಅಂದ್ರೆ ವರ್ಲ್ಡ್ ಇಂಟೆಲೆಕ್ಚುವಲ್ ಫೌಂಡೇಶನ್, ನ್ಯೂ ದೆಹಲಿ. ಅಂಶಗಳು ಯಾವ್ಯಾವಪ್ಪ ಅಂದ್ರೆ ಇಂಡಿಕೇಟರ್ಸ್ ಯಾವ್ಯಾವ ಹಾಗಾದ್ರೆ ಎಥಿಕಲ್ ಗವರ್ನೆನ್ಸ್, ಸೋಷಿಯಲ್ ವೆಲ್ಫೇರ್, ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ, ಗ್ಲೋಬಲ್ ಅಕೌಂಟಬಿಲಿಟಿ. ಒಂದು ದೇಶದಲ್ಲಿ ಅಥವಾ ಒಂದು ರಾಷ್ಟ್ರದಲ್ಲಿ ಯಾವ ರೀತಿ ನೈತಿಕ ಆಡಳಿತ, ಸಾಮಾಜಿಕ ಕಲ್ಯಾಣ, ಪರಿಸರ ಜವಾಬ್ದಾರಿ ಮತ್ತು ಜಾಗತಿಕ ಹೊಣೆಗಾರಿಕೆ ಎಷ್ಟಿದೆ ಅಂತೇಳಿ ಈ ಅಂಶಗಳ ಮೇಲೆ ಈ ವರ್ಲ್ಡ್ ಇಂಟೆಲೆಕ್ಚುವಲ್ ಫೌಂಡೇಶನ್ ಒಂದು ಥಿಂಕ್ ಟ್ಯಾಂಕ್ ಸಂಸ್ಥೆ ಏನ್ ಮಾಡಿದೆ, ಒಂದು ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್ 2026 ಅನ್ನ ಈ ಒಂದು ಸೂಚ್ಯಂಕವನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಇದರಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂದರೆ 16th. ಇಂಡಿಯಾ ರ್ಯಾಂಕ್ಡ್ 16th. ಒಟ್ಟು ದೇಶಗಳ ಸಂಖ್ಯೆ 154ರಲ್ಲಿ ಭಾರತದ ಶ್ರೇಣಿ 16, 0.5515 ಸ್ಕೋರ್ ಅನ್ನ ಗಿಟ್ಟಿಸಿಕೊಂಡು ಈ ಒಂದು ಶ್ರೇಣಿ ಪಡೆದಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 66th ರ್ಯಾಂಕ್ ಇದೆ, ಚೀನಾ 68th ರ್ಯಾಂಕ್ ಇದೆ, ಪಾಕಿಸ್ತಾನ 90th ರ್ಯಾಂಕ್ ಇದೆ. ಹಾಗಾದ್ರೆ ಟಾಪ್ 3 ಕಂಟ್ರೀಸ್ ಯಾವ್ಯಾವಪ್ಪ ಆದ್ರೆ ಇದ್ರೊಳಗಡೆ ಸಿಂಗಾಪುರ್, ಸ್ವಿಟ್ಜರ್ಲ್ಯಾಂಡ್ ಅಂಡ್ ಡೆನ್ಮಾರ್ಕ್. ಹಾಗಾದ್ರೆ ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕ್ ಇನ್ ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್ ಒಳಗಡೆ ಫಸ್ಟ್ ಆಪ್ಷನ್ 12th, 14th, 16th, 20th. ಸೊ ವಿ ಕೇಮ್ ಟು ನೋ ದಟ್ 16th is the India's rank in the responsible nations index 2026. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸೊ ಇಲ್ಲಿ ಯುಎಸ್ಎ ನೋಡೋದಾದ್ರೆ ಯುಎಸ್ಎ ಕ್ಯಾಪಿಟಲ್ ಸಿಟಿ ಬಂದು ವಾಷಿಂಗ್ಟನ್ ಡಿಸಿ. ಚೀನಾದ ಕ್ಯಾಪಿಟಲ್ ಸಿಟಿ ಬಂದು ಬೀಜಿಂಗ್. ಪಾಕಿಸ್ತಾನ್ ಇಸ್ಲಾಮಾಬಾದ್. ನೆನಪಿರ್ಲಿ, ಇದೇ ಇತ್ತೀಚೆಗೆ ಯುಎಸ್ಎ ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಆಪರೇಷನ್ ಎಪಿಕ್ ಫ್ಯೂರಿ. ಚೀನಾದ ಕ್ಯಾಪಿಟಲ್ ಸಿಟಿ ಬೀಜಿಂಗ್, ಶಾಂಘೈ ಅಲ್ಲ ಅನ್ನೋದು ಒಂದು ಕೂಡ ನೆನಪಿರ್ಲಿ. ಶಾಂಘೈ ಅನ್ನೋದು ಇಟ್ ಇಸ್ ಅ ಫೇಮಸ್ ಸಿಟಿ, ಬಟ್ ಶಾಂಘೈ ಇಸ್ ನಾಟ್ ಅ ಕ್ಯಾಪಿಟಲ್ ಸಿಟಿ ಅನ್ನೋದು ಕೂಡ ಒಂದು ಮಾಹಿತಿ ಗೊತ್ತಿರಲಿ. ಓಕೆ, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಮಧ್ಯದಲ್ಲಿ ಯಾವ ರೇಖೆ ಬರುತ್ತದೆ ಅಂದ್ರೆ ಗೋಲ್ಡ್ ಸ್ಮಿತ್ ಲೈನ್ ಬರುತ್ತೆ. ಈ ಒಂದು ಅಂಶ ಕೂಡ ನಿಮಗೆ ನೆನಪಿರಲಿ, ಬಿಕಾಸ್ ಸೊ ದೀಸ್ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಓಕೆ, ಫೈನ್. ಸೊ ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಚೀಫ್ ಗೆಸ್ಟ್ ಆಫ್ ರಿಪಬ್ಲಿಕ್ ಡೇ 2026? ನೋಡಿ, ಈ ವರ್ಷದ 2026 ರಿಪಬ್ಲಿಕ್ ಡೇ 77ನೇ ರಿಪಬ್ಲಿಕ್ ಡೇ ಆಗಿ ಸೆಲೆಬ್ರೇಟ್ ಮಾಡಿದೀವಿ. ನಾವು ಇಬ್ಬರ ಚೀಫ್ ಗೆಸ್ಟ್ ಗಳನ್ನ ನಾವು ಕರೆಸಿಕೊಂಡಿದೀವಿ. ಓಕೆ, ಭಾರತ ಆಂಟೋನಿಯಾ ಕೋಸ್ಟಾ ಹಾಗೂ ಉರ್ಸುಲಾ ವಂಡರ್ಲ್ಯಾಂಡ್. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕೌನ್ಸಿಲ್? ಆಂಟೋನಿಯಾ ಕೋಸ್ಟಾ ಅವರನ್ನ ಕರೆಸ್ಕೊಂಡಿವಿ. ಜೊತೆಗೆ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕಮಿಷನ್ ಅವರನ್ನು ಕೂಡ ನಾವು ಉರ್ಸುಲಾ ವಂಡರ್ಲ್ಯಾಂಡ್ ಅವರನ್ನು ಕೂಡ ನಾವು ಕರೆಸ್ಕೊಂಡಿವಿ.
77th ರಿಪಬ್ಲಿಕ್ ಡೇ ಥೀಮ್ ಏನಪ್ಪಾ ಅಂದ್ರೆ 150 years ಆಫ್ ವಂದೇ ಮಾತರಂ. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್, ಬಿಕಾಸ್ 150 years ಆಗಿದೆ ವಂದೇ ಮಾತರಂಗೆ. Republic Day observed on January 26 and it was came into effect January 26, 1950. So then when was our constitution adopted? November 26, 1949. ಸೊ ಆದ ಕಾರಣ ನವೆಂಬರ್ 26 ಅನ್ನು ನಾವು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕರಿತೀವಿ, ಸಂವಿಧಾನ ದಿನ. ಓಕೆ, ಈ ಒಂದು ಮಾಹಿತಿ ಗೊತ್ತಿರಲಿ. Who is the chief guest of Republic Day? First option Emmanuel Macron, second option Sheikh Hasina, third option Rishi Sunak, and fourth option Antonio Costa. The answer is Antonio Costa. Okay, so let's move to next question. ವಿಚ್ ಸ್ಟೇಟ್ ಓನ್ ಬೆಸ್ಟ್ ಟ್ಯಾಬ್ಲೂ ಅವಾರ್ಡ್ ಆಫ್ ರಿಪಬ್ಲಿಕ್ ಪರೇಡ್ 2026? 2026 77ನೇ ರಿಪಬ್ಲಿಕ್ ಡೇ ನಾವು ಆಚರಿಸಿದ್ವಿ. ಅದರೊಳಗಡೆ ಸುಮಾರು ರಾಜ್ಯಗಳು ಏನ್ ಮಾಡಿವೆ, ಟ್ಯಾಬ್ಲೂ ಅನ್ನ ತಮ್ಮ ಪ್ರದರ್ಶನಕ್ಕೆ ಇಟ್ಟಿದ್ವು. ಓಕೆ, ಆ ಒಂದು ಪರೇಡ್ ಒಳಗಡೆ. ಸೊ ಹಾಗಾದ್ರೆ ಬೆಸ್ಟ್ ಸ್ಟೇಟ್ ಟ್ಯಾಬ್ಲೂ ಅವಾರ್ಡ್ ಯಾರಿಗೆ ಹೋಗಿದೆಪ್ಪ ಅಂದ್ರೆ ದಿ ಫಸ್ಟ್ ಪ್ರೈಸ್ ಗೋಸ್ ಟು ಮಹಾರಾಷ್ಟ್ರ. ಥೀಮ್ ಏನ್ ಇಟ್ಕೊಂಡಿದ್ರು ಅವರು, ಗಣೇಶೋತ್ಸವ ಎ ಸಿಂಬಲ್ ಆಫ್ ಆತ್ಮನಿರ್ಭರತಾ. ಎರಡನೇ ಪ್ರೈಸ್ ಬಂದು ಜಮ್ಮು ಕಾಶ್ಮೀರ್, ಅವರೇನು ಪ್ರದರ್ಶನ ಮಾಡಿದ್ರು, ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಫೋಕ್ ಡ್ಯಾನ್ಸಸ್. ಜೊತೆಗೆ ಥರ್ಡ್ ಈಸ್ ಕೇರಳ, ವಾಟರ್ ಮೆಟ್ರೋ ಅಂಡ್ 100% ಡಿಜಿಟಲ್ ಲಿಟರಸಿ ಅನ್ನೋ ಒಂದು ಮಾಹಿತಿ ಗೊತ್ತಿರಲಿ. ಹಾಗಾದ್ರೆ ಇನ್ನು ಇತರೆ ವಿನ್ನರ್ಸ್ಗಳು ಯಾವಪ್ಪ ಅಂದ್ರೆ, ಬೆಸ್ಟ್ ಮಾರ್ಚಿಂಗ್ ಕಂಟಿಂಜೆಂಟ್ ಇಂಡಿಯನ್ ನೇವಿ, ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಕ್ಯಾಟಗರಿ ಒಳಗಡೆ ಮಿನಿಸ್ಟ್ರಿ ಆಫ್ ಕಲ್ಚರ್ ತಗೊಂಡಿದೆ ಫಾರ್ ವಂದೇ ಮಾತರಂ ದಿ ಸೋಲ್ ಕ್ರೈ ಆಫ್ ನೇಷನ್. ಅಮಾಂಗ್ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಒಳಗಡೆ ದೆಹಲಿ ಪೊಲೀಸ್ ಕೂಡ ಈ ಒಂದು ಶ್ರೇಣಿ ಒಳಗಡೆ ಇದೆ. ಮಹಾರಾಷ್ಟ್ರ ಕ್ಯಾಪಿಟಲ್ ಸಿಟಿ ಮುಂಬೈ, ಕೇರಳ ಕ್ಯಾಪಿಟಲ್ ಸಿಟಿ ತಿರುವನಂತಪುರಂ. ಮಾಹಿತಿ ಗೊತ್ತಿರಲಿ. ಹಾಗಾದ್ರೆ ವಿಚ್ ಸ್ಟೇಟ್ ಓನ್ ಬೆಸ್ಟ್ ಟ್ಯಾಬ್ಲೂ ಅವಾರ್ಡ್ ಫಾರ್ ರಿಪಬ್ಲಿಕ್ ಡೇ ಪರೇಡ್ 2026 ಅನ್ನೋದಾದ್ರೆ ದಿ ಫಸ್ಟ್ ಪ್ರೈಸ್ ಗೋಸ್ ಟು ಮಹಾರಾಷ್ಟ್ರ. ಇಲ್ಲಿ ಆಪ್ಷನ್ಸ್ ಒಳಗಡೆ ಉತ್ತರ ಪ್ರದೇಶ್, ಒಡಿಶಾ, ಮಹಾರಾಷ್ಟ್ರ, ಉತ್ತರಾಖಂಡ್. ಸೊ ಆನ್ಸರ್ ಇಸ್ ಮಹಾರಾಷ್ಟ್ರ. ಉತ್ತರ ಪ್ರದೇಶ್ ಕ್ಯಾಪಿಟಲ್ ಸಿಟಿ ಲಕ್ನೋ, ಒಡಿಶಾ ಕ್ಯಾಪಿಟಲ್ ಸಿಟಿ ಭುವನೇಶ್ವರ್, ಮಹಾರಾಷ್ಟ್ರ ಮುಂಬೈ, ಉತ್ತರಾಖಂಡ್ ಡೆಹ್ರಾಡೂನ್. ಈ ಒಂದು ಮಾಹಿತಿ ಗೊತ್ತಿರಲಿ. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ವಿಚ್ ಸ್ಟೇಟ್ ಹ್ಯಾಸ್ ಟಾಪ್ಡ್ ಇನ್ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2024? ಓಕೆ, ಯಾವ ಒಂದು ರಾಜ್ಯ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಒಳಗಡೆ ಟಾಪ್ ಆಗಿದೆ ಅಂತ ಹೇಳಿ 2024 ಈ ಒಂದು ಶ್ರೇಣಿ ಸೂಚ್ಯಂಕ ಕೂಡ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಓಕೆ, ಸೊ ಈ ಒಂದು ಸೂಚ್ಯಂಕ ನೀತಿ ಆಯೋಗ ರಿಲೀಸ್ ಮಾಡ್ತಾ ಬರ್ತೈತಿ. ಇದ್ರದ್ದು ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ, ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಗಳನ್ನ ರಾಜ್ಯಗಳ ಒಂದು ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಮತ್ತು UTs ಗಳ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಇದರೊಳಗಡೆ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಟಾಪ್ ಸ್ಟೇಟ್ಸ್, ಯಾವ ರಾಜ್ಯ ಅತಿ ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡಿ ಅಂದ್ರೆ ರಫ್ತು ಮಾಡಲಾಗಿದೆ ಅಂದ್ರೆ, ಮಹಾರಾಷ್ಟ್ರ ಸ್ಟೇಟ್ ಇಸ್ ದ ಟಾಪ್ ಸ್ಟೇಟ್ ಇನ್ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್, ಫಾಲೋಡ್ ಬೈ ತಮಿಳುನಾಡು ಅಂಡ್ ಗುಜರಾತ್. In small states and northeastern states category ಒಳಗಡೆ the first place goes to Uttarakhand, second Jammu and Kashmir, third Nagaland. ಹಾಗಾದ್ರೆ which state has topped in export preparedness index in 2025 overall rank ನೋಡೋದಾದ್ರೆ that is Maharashtra. ಇಲ್ಲಿ ಇದರೊಳಗಡೆ ಫಸ್ಟ್ ಆಪ್ಷನ್ ಗುಜರಾತ್, ಸೆಕೆಂಡ್ ಆಪ್ಷನ್ ತಮಿಳುನಾಡು, ಥರ್ಡ್ ಆಪ್ಷನ್ ಬಿಹಾರ್, ಫೋರ್ತ್ ಆಪ್ಷನ್ ಮಹಾರಾಷ್ಟ್ರ. ಸೊ ದಿ ಆನ್ಸರ್ ಇಸ್ ಮಹಾರಾಷ್ಟ್ರ. ಹೌದಾ? ಸೊ ಗುಜರಾತ್ ಕ್ಯಾಪಿಟಲ್ ಸಿಟಿ ಗಾಂಧಿನಗರ್, ತಮಿಳುನಾಡು ಚೆನ್ನೈ, ಬಿಹಾರ್ ಪಾಟ್ನಾ, ಮಹಾರಾಷ್ಟ್ರ ಮುಂಬೈ. ಗುಜರಾತ್ ಗಾಂಧಿನಗರ್, ತಮಿಳುನಾಡು ಚೆನ್ನೈ, ಮಹಾರಾಷ್ಟ್ರ ಮುಂಬೈ, ಉತ್ತರಾಖಂಡ್ ಡೆಹ್ರಾಡೂನ್, ಜಮ್ಮು ಕಾಶ್ಮೀರ್ ಸಮ್ಮರ್ ಕ್ಯಾಪಿಟಲ್ ಶ್ರೀನಗರ್, ವಿಂಟರ್ ಕ್ಯಾಪಿಟಲ್ ಜಮ್ಮು ಅಂಡ್ ನಾಗಾಲ್ಯಾಂಡ್ ಕೊಹಿಮಾ. ಈ ಎಲ್ಲ ಅಂಶಗಳು ನಿಮಗೆ ಸ್ಟ್ಯಾಟಿಕ್ ಒಂದು ವಿಷಯವಾಗಿ ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ದೆನ್ ಯುವರ್ ಕರೆಂಟ್ ಅಫೇರ್ಸ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಅಂಡ್ ಇಟ್ ವಿಲ್ ಬಿಕಮ್ ವೆರಿ ಈಸಿ ಟು ಯು. ಸೊ ದ್ಯಾಟ್ ನೀವು ಸ್ಟ್ಯಾಟಿಕ್ ಅನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಂತರದಲ್ಲಿ ಎಲ್ಲ ಮಾಹಿತಿಗಳು ನಿಮಗೆ ತುಂಬಾ ಸರಳವಾಗಿ ಅನ್ಸುತ್ತಾ ಬರುತ್ತೆ. ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಹೂ ಓನ್ ಮೆನ್ಸ್ ಸಿಂಗಲ್ ಟೈಟಲ್ at ಆಸ್ಟ್ರೇಲಿಯನ್ ಓಪನ್ 2026? ಓಕೆ, ವರ್ಷದ ಮೊದಲನೆಯ ಒಂದು ಗ್ರ್ಯಾಂಡ್ ಸ್ಲಾಮ್ ನೋಡೋದಾದ್ರೆ ಆಸ್ಟ್ರೇಲಿಯನ್ ಓಪನ್ 26. ಹೌದಾ? ಇದೊಂದು ಟೆನ್ನಿಸ್ ಟೂರ್ನಮೆಂಟ್ ಆಗುತ್ತೆ, ಗ್ರ್ಯಾಂಡ್ ಸ್ಲಾಮ್. ಇದೊಂದು ಟೆನ್ನಿಸ್ ಟೂರ್ನಮೆಂಟ್ ಆಗಿದೆ, ಗ್ರ್ಯಾಂಡ್ ಸ್ಲಾಮ್. ಇದರೊಳಗಡೆ ಮೆನ್ಸ್ ಸಿಂಗಲ್ ಕಾರ್ಲೋಸ್ ಅಲ್ಕ್ರಾಸ್
ಡಿಫಿಟೆಡ್ ನೋವಾಕ್ ಜೋಕೋವಿಕ್. ಓಕೆ, ನೋವಾಕ್ ಜೋಕೋವಿಕ್ ಅವರನ್ನ ಕಾರ್ಲೋಸ್ ಅಲ್ಕರಾಜ್ ಅವರು ಸೋಲಿಸಿದ್ದಾರೆ. ಹೀಗಾಗಿ ಈ ಮೆನ್ ಸಿಂಗಲ್ ಟೈಟಲ್ ನ ಕಾರ್ಲೋಸ್ ಅಲ್ಕರಾಜ್ ಅವರಿಗೆ ಸಿಕ್ಕಿದೆ. ಅಂಡ್ ವುಮೆನ್ ಸಿಂಗಲ್ಸ್ ಯಾರಿಗೆ ಹೋಗಿದೆಪ್ಪ ಅಂದ್ರೆ ಎಲೆನಾ ರೈಬಿಕಿನಾ, ಓಕೆ, ಫ್ರಾಮ್ ಕಜಕಿಸ್ತಾನ್. ಶಿ ಡಿಫಿಟೆಡ್ ಆರಿಯಾನಾ ಸಬಲಂಕಾ, ಇವರನ್ನ ಸೋಲಿಸಿ ಇವರು ಎಲೆನಾ ರೈಬಿಕಿನಾ ಅವರು ವುಮೆನ್ಸ್ ಸಿಂಗಲ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ನೆನಪಿರ್ಲಿ, ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ದೇಶದವರು, ನೋವಾಕ್ ಜೋಕೋವಿಕ್ ಸರ್ಬಿಯಾ ದೇಶದವರು, ಎಲೆನಾ ರೈಬಿಕಿನಾ ಕಜಕಿಸ್ತಾನ್ ದೇಶದವರು, ಜೊತೆಗೆ ಆರಿಯಾನಾ ಸಬಲೆಂಕಾ ಬೆಲಾರಸ್ ದೇಶದವರು ಅನ್ನೋದು ಒಂದು ಮಾಹಿತಿ ಗೊತ್ತಿರಲಿ. ಹಾಗಾದ್ರೆ ಹೂ ಓನ್ ಮೆನ್ಸ್ ಸಿಂಗಲ್ ಟೈಟಲ್ ಆಸ್ಟ್ರೇಲಿಯನ್ ಓಪನ್ 2026 ಅನ್ನೋದಾದ್ರೆ ದಿ ಫಸ್ಟ್ ಆಪ್ಷನ್ ರಫೇಲ್ ನಡಲ್, ಕಾರ್ಲೋಸ್ ಅಲ್ಕರಾಜ್, ರಿಂಕಿ ಹಿಚಿಕಾತಾ ಅಂಡ್ ಮೆಡ್ವೆಡೇವ್ ಅನ್ನೋದಾದ್ರೆ ದಿ ಆಪ್ಷನ್ ಗೋಸ್ ಟು ಕಾರ್ಲೋಸ್ ಅಲ್ಕರಾಜ್ ಫ್ರಾಮ್ ಸ್ಪೇನ್ ಅನ್ನೋ ಒಂದು ಮಾಹಿತಿ ಗೊತ್ತಿರಲಿ. ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ ಟೋಟಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಆಸ್ಟ್ರೇಲಿಯಾ, ಆಮೇಲೆ ಫ್ರೆಂಚ್, ಆಮೇಲೆ USA, ಆಮೇಲೆ ಇನ್ನೊಂದು ಬರುತ್ತೆ. ಓಕೆ, ನೋಡೋಣ. ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಇದೆ ನೋಡಿ, ಗ್ರ್ಯಾಂಡ್ ಸ್ಲಾಮ್ಸ್ ಟೆನ್ನಿಸ್ ಟೂರ್ನಮೆಂಟ್. ಓಕೆ, ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ಸ್ ಗಳನ್ನ ನಾವು ಆಡ್ತಾ ಬರ್ತೀವಿ. ಹಾಗಾದ್ರೆ ಯಾವ್ಯಾವಪ್ಪ ಅಂದ್ರೆ ಫಸ್ಟ್ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್, US ಓಪನ್. ಐ ಆಮ್ ವೆರಿ ಸಾರಿ, ಸೊ ಐ ಜಸ್ಟ್ ಇಂಟರ್ಚೇಂಜ್ ದ ಸೀಕ್ವೆನ್ಸ್. ದಿ ಫಸ್ಟ್ ಆಡೋದು ನಾವು ಜನವರಿ ಆಡ್ತಾ ಬರ್ತೀವಿ, ನೆನಪಿರಲಿ, ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಫ್ರೆಂಚ್, ಥರ್ಡ್ ಈಸ್ ವಿಂಬಲ್ಡನ್, UK ಒಳಗಡೆ ಬರುತ್ತೆ ಇದು. ಆಮೇಲೆ ಫೋರ್ತ್ ಇಸ್ US ಓಪನ್ ಅಂತ ಆಡ್ತಾ ಬರ್ತೀವಿ. ದೀಸ್ ಆರ್ ಆಲ್ ಆರ್ ರಿಲೇಟೆಡ್ ಟು ದ ಟೆನ್ನಿಸ್ ಗೇಮ್. ಓಕೆ, ಸಿ ಆಸ್ಟ್ರೇಲಿಯನ್ ಓಪನ್ ಇಸ್ ಪ್ಲೇಡ್ ಇನ್ ಹಾರ್ಡ್ ಕೋರ್ಟ್, ಫ್ರೆಂಚ್ ಓಪನ್ ಇಸ್ ಪ್ಲೇಡ್ ಇನ್ ಕ್ಲೇ ಕೋರ್ಟ್, ವಿಂಬಲ್ಡನ್ ಪ್ಲೇಡ್ ಇನ್ ಗ್ರಾಸ್ ಕೋರ್ಟ್ ಅಂಡ್ US ಓಪನ್ ಪ್ಲೇಡ್ ಇನ್ ಹಾರ್ಡ್ ಕೋರ್ಟ್. ಈ ಒಂದು ಅಂಶ ನಿಮಗೆ ಗೊತ್ತಿರಲಿ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ವಿಚ್ ಇಸ್ ದ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಅನ್ನೋದಾದ್ರೆ ವಿಂಬಲ್ಡನ್ ಇಸ್ ದ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ವಿಚ್ ಇಸ್ ಪ್ಲೇಡ್ ಇನ್ ಗ್ರಾಸ್ ಕೋರ್ಟ್ ಅನ್ನೋದು ಮಾಹಿತಿ ಗೊತ್ತಿರಲಿ. ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಇನ್ ದಿಸ್ ಕೋರ್ಟ್ ಇನ್ 1877. ಓಕೆ, ಸೊ ಇದು H, ಇದು C, ಇದು G, ಇದು HHCG ನೆನಪಿರಲಿ. ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್, US ಓಪನ್. ಇದು ಕ್ರೋನಾಲಜಿ ನೆನಪಿರಲಿ. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಯು ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. Okay, so let's move to next question. Which state's living root bridges has been nominated for UNESCO World Heritage List? ನೋಡಿ, ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿ. ಯುನೆಸ್ಕೋ ಇದರ ಹೆಡ್ ಕ್ವಾರ್ಟರ್ ಬಂದು ಪ್ಯಾರಿಸ್. ಇದರದ್ದು ಒಂದು ಇನಿಷಿಯೇಟಿವ್ ಇದೆ, ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಇದೆ ಅಂತ ಹೇಳಿ. ಓಕೆ, ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ಸೊ ಇದರೊಳಗಡೆ ನಮ್ಮ ದೇಶದ ಪ್ರಮುಖ ಜೊತೆಗೆ ಇಂಪಾರ್ಟೆನ್ಸ್ ಉಳ್ಳ ಮಾನ್ಯುಮೆಂಟ್ಸ್ ಗಳನ್ನ, ಹೆರಿಟೇಜ್ ಲಿಸ್ಟ್ ಗಳನ್ನ ನಾವೇನ್ ಮಾಡ್ತೀವಿ, ದೇಶ ಅಲ್ಲಿ ನಾಮಿನೇಷನ್ ಕಳಿಸುತ್ತೆ, ಅವರು ಅದನ್ನ ಸೆಲೆಕ್ಟ್ ಮಾಡ್ತಾ ಬರ್ತಾರೆ. ಹೌದಾ? ಅದೇ ರೀತಿ ಈಗ ಒಂದು ರಾಜ್ಯದ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅನ್ನ ನಾವು ನಾಮಿನೇಷನ್ ಮಾಡ್ತಾ ಬಂದೀವಿ. ಈ ಒಂದು ಲಿವಿಂಗ್ ರೂಟ್ ಬ್ರಿಡ್ಜಸ್ ಮೇಘಾಲಯ ರಾಜ್ಯದ ಜಿಂಕಿಂಗ್ ಜುರಿ ಆರ್ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅಂತ ಕರಿತೀವಿ. ಇದನ್ನ ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಗೆ ಏನ್ ಮಾಡಿವಿ, ಇದನ್ನ ನಾಮಿನೇಷನ್ ಕಳಿಸಿದ್ವಿ. ಇದು ಲಿವಿಂಗ್ ರೂಟ್ ಬ್ರಿಡ್ಜಸ್ ಕಾಸಿಯಾ ಮತ್ತು ಜೈಂತಿಯಾ ಬೆಟ್ಟಗಳ ಮಧ್ಯದಲ್ಲಿ ಕಂಡು ಬರ್ತಾ ಇದು ಮೇಘಾಲಯ ಒಳಗಡೆ ಇದೆ. ಹೌದಾ? ಹಾಗಾದ್ರೆ ವಿಚ್ ಸ್ಟೇಟ್ಸ್ ಲಿವಿಂಗ್ ರೂಟ್ ಬ್ರಿಡ್ಜಸ್ ಹ್ಯಾಸ್ ನಾಮಿನೇಟೆಡ್ ಫಾರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅನ್ನೋದಾದ್ರೆ ಫಸ್ಟ್ ಆಪ್ಷನ್ ಒಡಿಶಾ, ಸೆಕೆಂಡ್ ವೆಸ್ಟ್ ಬೆಂಗಾಲ್, ಥರ್ಡ್ ಮೇಘಾಲಯ, ಡಿ ತಮಿಳುನಾಡು. ಯುವರ್ ಆಪ್ಷನ್ ಗೋಸ್ ಟು ಸಿ, ಮೇಘಾಲಯ. ಯುನೆಸ್ಕೋ ಅನ್ನೋದಾದ್ರೆ ನೋಡಿದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್. ಇಟ್ ವಾಸ್ ಫೌಂಡೆಡ್ ಆನ್ 16th November 1945. ಓಕೆ, 16th November 1945 ಒಳಗಡೆ ಸ್ಥಾಪನೆ ಆಗುತ್ತೆ. ಇದರ ಹೆಡ್ ಕ್ವಾರ್ಟರ್ ಫ್ರಾನ್ಸ್, ಪ್ಯಾರಿಸ್. ಒಡಿಶಾ ಕ್ಯಾಪಿಟಲ್ ಸಿಟಿ ಭುವನೇಶ್ವರ್, ವೆಸ್ಟ್ ಬೆಂಗಾಲ್ ಕ್ಯಾಪಿಟಲ್ ಸಿಟಿ ಕೋಲ್ಕತ್ತಾ, ಮೇಘಾಲಯ ಶಿಲಾಂಗ್, ತಮಿಳುನಾಡು ಚೆನ್ನೈ. ಈ ಒಂದು ಮಾಹಿತಿ ಗೊತ್ತಿರಲಿ ರಿಗಾರ್ಡ್ ಟು ದಿಸ್ ಕ್ವಶನ್. ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. How many gallantry awards were approved by President Draupadi Murmu for armed forces personnel? Okay, ಏನಾಗುತ್ತೆ, ಗ್ಯಾಲೆಂಟ್ರಿ ಅವಾರ್ಡ್ಸ್ ಗಳನ್ನ ಕೊಡ್ತಾ ಬರ್ತಾರೆ. ಹೌದಾ? ಈ ಗ್ಯಾಲೆಂಟ್ರಿ ಅವಾರ್ಡ್ಸ್ ಇಸ್ ಗಿವನ್ ಫಾರ್ ಇನ್ 2 categories ಸ್ಪೆಷಲಿ. ಓಕೆ, ಸೊ one is war time award, one is peace time award. ಹೌದಾ? ಸೊ ಇನ್ ವಾರ್ ಟೈಮ್ ಅವಾರ್ಡ್ ವಿ ಹ್ಯಾವ್ 3 ಮೇಜರ್ ಅವಾರ್ಡ್ಸ್ ಲೈಕ್ ಪರಮವೀರ ಚಕ್ರ, ಮಹಾವೀರ ಚಕ್ರ ಅಂಡ್ ವೀರ ಚಕ್ರ.
Okay, it was mentioned here. It is mentioned here. Highest military award in India, Paramavir Chakra. Second is Mahavir Chakra, Veera Chakra. So ಅದೇ ರೀತಿ ಪೀಸ್ ಟೈಮ್ ನೋಡೋದಾದ್ರೆ ಒಂದೇದು ಅಶೋಕ ಚಕ್ರ, ಆಮೇಲೆ ಕೀರ್ತಿ ಚಕ್ರ, ಆಮೇಲೆ ಶೌರ್ಯ ಚಕ್ರ ಅಂತ ಹೇಳಿ ನಾವು ಬೈಫರ್ಗೇಟ್ ಮಾಡ್ತಾ ಬರ್ತೀವಿ. ಗ್ಯಾಲೆಂಟ್ ಅವಾರ್ಡ್ ನ ಎರಡು ಇದ್ರ ಒಳಗಡೆ ಈ ಒಂದು ಗ್ಯಾಲೆಂಟ್ ಅವಾರ್ಡ್ಸ್ ಒಳಗೆ ಅಶೋಕ ಚಕ್ರ ಒಬ್ಬರಿಗೆ ಕೊಟ್ಟಿವಿ, ಈಸ್ ಅ ಗ್ರೂಪ್ ಕ್ಯಾಪ್ಟನ್ ಸುಭಾಷ್ ಶುಕ್ಲಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯಾಸ್ ಫಸ್ಟ್ ಪರ್ಸನ್ ಟು ಗೋ ಫಾರ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋದ ಮೊಟ್ಟ ಮೊದಲ ನಮ್ಮ ಭಾರತೀಯ ಯಾರು? ಸುಭಾಷ್ ಶುಕ್ಲಾ ರವರಿಗೆ ಈ ಒಂದು ಅಶೋಕ ಚಕ್ರ ಸಿಕ್ಕಿದೆ ಅಂತೇಳಿ ಮಾಹಿತಿ ಗೊತ್ತಿರಲಿ. ಜೊತೆಗೆ ಒಟ್ಟು ಈ ಶೌರ್ಯ ಚಕ್ರ 13 ಅವಾರ್ಡ್ ಸಿಕ್ಕಿದೆ, ಕೀರ್ತಿ ಚಕ್ರ 3 ಅವಾರ್ಡ್ಸ್, ಅಶೋಕ ಚಕ್ರ 1, ದಟ್ ಇಸ್ ಫಾರ್ ಶುಭಾಂಶು ಶುಕ್ಲಾ. ಅಂಡ್ ಇನ್ನು ಇತರ ಮೆಡಲ್ಸ್ಗಳಿವೆ. ಸೇನಾ ಮೆಡಲ್, ಒಂದು ಬಾರ್ ಟು ಸೇನಾ ಮೆಡಲ್ ಅಂತಿದೆ, 44 ಸೇನಾ ಮೆಡಲ್ಗಳು, 6 ನವಸೇನಾ ಮೆಡಲ್ಗಳು, 2 ವಾಯುಸೇನಾ ಮೆಡಲ್ಗಳು ಹೋಗ್ತಾ ಇವೆ. ಓಕೆ, ಹಾಗಾದ್ರೆ ಹೌ ಮೆನಿ ಗ್ಯಾಲೆಂಟ್ರಿ ಅವಾರ್ಡ್ಸ್ ಫಾರ್ ಅಪ್ರೂವ್ಡ್ ಬೈ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಫಾರ್ ಆರ್ಮ್ಡ್ ಫೋರ್ಸಸ್ ಪರ್ಸನಲ್? ಎಷ್ಟು ಅಪ್ಪ ಅಂದ್ರೆ 70. ಓಕೆ, 70 ಅನ್ನೋದು ಒಂದು ಮಾಹಿತಿ ಗೊತ್ತಿರಲಿ. ಹೌದಾ? ಸೊ ವೇಟ್, ಲೆಟ್ ಮಿ ಚೆಕ್ ಫಾರ್ ದಿ 70 ಇದೆ ಅಂತ ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ. ಲೆಟ್ ಮಿ ಚೆಕ್. Sorry for interruption. Let me check. Please wait. ಸೊ ಅಲ್ಲಿ ತನಕ ನಾವು ನೆಕ್ಸ್ಟ್ ವೇಟ್ ಮಾಡಿ, ಇಲ್ಲೇ ಕ್ಲಿಯರ್ ಮಾಡ್ಬೋಣ. ಯಾವಾಗಲೂ ಇದೇ ಸ್ಥಾನದಲ್ಲಿ ಕ್ಲಿಯರ್ ಮಾಡಿದ್ರೆ ಇಟ್ ಇಸ್ ಈಸಿ ಫಾರ್ ಅಸ್ ಆಲ್ಸೋ. ಓಕೆ, ಎಸ್, ಐ ಆಮ್ ರೈಟ್, 70. ಹೌದಾ? Fine. So let's move to next question. Okay, 70 is the right answer for this question. Let's move to next question. Next question. Who has been awarded the Indira Gandhi Prize for Peace 2025? Okay, first of all, Indira Gandhi Prize ಎದಕ್ಕೆ ಕೊಡ್ತಾರಪ್ಪ ಅಂದ್ರೆ ಪೀಸ್, ಡಿಸ್ಆರ್ಮಮೆಂಟ್, ಡೆವಲಪ್ಮೆಂಟ್ ಈ ಒಂದು ಸಬ್ಜೆಕ್ಟ್ಗೆ ಇಂದಿರಾ ಗಾಂಧಿ ಪ್ರೈಸ್ ಅನ್ನ ಕೊಡ್ತಾ ಬರ್ತಾರೆ. ಹೌದಾ? ಸೊ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ 2025 ವಿನ್ನರ್ ಯಾರಪ್ಪ ಅಂದ್ರೆ ಗ್ರೇಕಾ ಮೈಕೆಲ್ ಅಂತೇಳಿ, ಮೊಜಾಂಬಿಷಿಯನ್ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಇವರು. ಸೊ ಈ ಮಾನವ ಹಕ್ಕುಗಳ ಒಬ್ರು ಇವರು ಲೈಕ್ ಕಾರ್ಯಕರ್ತೆ. ಓಕೆ, ಗ್ರೇಕಾ ಮೈಕೆಲ್ ಇವರಿಗೆ ಏನಾಗಿದೆ, ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಹೋಗಿದೆ 2025. ಇದು ನಮ್ಮ ದೇಶ ಕೊಡುವಂತ ಒಂದು ಪ್ರಶಸ್ತಿ ಆಗಿದೆ. ಹಾಗಾಗಿ ಈ ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್? ಆಪ್ಷನ್ಸ್ ಒಳಗಡೆ ಗ್ರೇಕಾ ಮೈಕೆಲ್, ಎಲೆನಾ ಜಾನ್ಸನ್ ಸಿರ್ಲೀಫ್, ಮಲಾಲಾ ಯೂಸುಫ್ಜೈ, ಮಿಶೆಲ್ ಬ್ಯಾಶ್ಲೆಟ್. ಇವ್ರು ನೋಡೋದಾದ್ರೆ ಗ್ರೇಕಾ ಮೈಕೆಲ್ ಇಸ್ ರೈಟ್ ಆನ್ಸರ್. ನೋಡಿ, ಮಲಾಲಾ ಯೂಸುಫ್ಜೈ ಇವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ. ಓಕೆ, ಇವರು ಎನ್ವಿರಾನ್ಮೆಂಟಲಿಸ್ಟ್. ಇಂದಿರಾ ಗಾಂಧಿ ಬಂದು ಫಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತ ರತ್ನ ಪಡೆದ ಮೊಟ್ಟ ಮೊದಲ ಮಹಿಳೆ. ಇವರಿಗೆ 1971 ಒಳಗಡೆ ಇವರಿಗೆ ಭಾರತ ರತ್ನ ಸಿಕ್ಕಿದೆ. ಇಂದಿರಾ ಗಾಂಧಿ, ಓಕೆ, ಇಂಡಿಯಾಸ್ ಫಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್. ದಿ ಫೇಮಸ್ ಎಮರ್ಜೆನ್ಸಿ ಕೂಡ ಇವರ ಒಂದು ಆಡಳಿತಾವಧಿಯಲ್ಲಿ ನಡೆತಕ್ಕಂಥ ಒಂದು ಹಿಸ್ಟಾರಿಕ್ ಇವೆಂಟ್. ಓಕೆ, ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ವಿಚ್ ಟೀಮ್ ಓನ್ ದ 2025-26 ವಿಜಯ್ ಹಜಾರೆ ಟ್ರೋಫಿ? ಓಕೆ, ವಿಜಯ್ ಹಜಾರೆ ಟ್ರೋಫಿ 2025-26 ಯಾರಿಗೆ ಹೋಗಿದೆ ಅನ್ನೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ವಿಜಯ್ ಹಜಾರೆ ಟ್ರೋಫಿ ಇಸ್ ರಿಲೇಟೆಡ್ ಟು ಕ್ರಿಕೆಟ್ ಗೇಮ್. 33ನೇ ಎಡಿಷನ್ ಆಗಿದೆ. ಹೌದಾ? ವಿನ್ನರ್ ವಿದರ್ಭ, ರನ್ನರ್ ಅಪ್ ಸೌರಾಷ್ಟ್ರ. ವಿದರ್ಭ ಮತ್ತು ಸೌರಾಷ್ಟ್ರಗಳ ಮಧ್ಯೆ ನಡೆದ ಈ ಒಂದು ವಿಜಯ್ ಹಜಾರೆ ಟ್ರೋಫಿ ಗೆದ್ದಿದ್ದು ವಿದರ್ಭ ತಂಡ, ರನ್ನರ್ ಅಪ್ ಆಗಿದ್ದು ಸೌರಾಷ್ಟ್ರ. ಸೊ ಹೀಗಾಗಿ ಈ ಒಂದು ಯಾರು ಪ್ಲೇಯರ್ ಆಫ್ ದ ಸಿರೀಸ್ ಒಳಗಡೆ ಅವಾರ್ಡ್ ಅಮನ್ ಮೊಖಾಡೆ ಅಂತ ಹೇಳಿ ವಿದರ್ಭ ಈ ಒಂದು ಟೀಮ್ ಒಳಗಡೆ ಇರ್ತಕ್ಕಂಥ ಆಟಗಾರರಿಗೆ ಪ್ಲೇಯರ್ ಆಫ್ ದ ಸಿರೀಸ್ ಅಮನ್ ಮೊಖಾಡೆ ಅವರಿಗೆ ಹೋಗಿದೆ. ಓಕೆ, ಹಾಗಾದ್ರೆ ವಿಚ್ ಟೀಮ್ ಓನ್ ದ 2025 ವಿಜಯ್ ಹಜಾರೆ ಟ್ರೋಫಿ 2025-26 ಅಂದ್ರೆ ದಿ ಆನ್ಸರ್ ಇಸ್ ವಿದರ್ಭ. ಓಕೆ, ದಿ ಆನ್ಸರ್ ಇಸ್ ವಿದರ್ಭ ಅನ್ನೋದು ಒಂದು ಮಾಹಿತಿ ಗೊತ್ತಿರಲಿ. ಸೊ ನೆಕ್ಸ್ಟ್ ಕ್ವಶನ್. Who has been appointed as new Vigilance Commissioner of India in January 2026 ಅನ್ನೋದಾದ್ರೆ, ನೋಡಿ
ಈ ಒಂದು ವಿಜಿಲೆನ್ಸ್ ಕಮಿಷನ್ ಇಟ್ ಇಸ್ ಬೇಸ್ಡ್ ಅಪಾನ್ ಲೈಕ್ ಕರಪ್ಷನ್ ತಡೆ ಮಾಡಬೇಕು ಅಂತ ಹೇಳಿ ಒಂದು ಸ್ಥಾಪನೆ ಮಾಡಿದಂತ ಒಂದು ಕಮಿಷನ್ ಆಗಿದೆ ವಿಜಿಲೆನ್ಸ್ ಕಮಿಷನ್. ಓಕೆ, ಜಾಗೃತ ಆಯೋಗ ಅಂತ ಕರಿತೇವೆ. ಈ ಒಂದು ಕಂಪೋಸಿಷನ್ ಏನಪ್ಪಾ ಅಂದ್ರೆ ಈ CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಈ ಒಂದು ಚೀಫ್ ನ ಆಯೋಗದ ಒಂದು ಕಂಪೋಸಿಷನ್ ಏನಂದ್ರೆ ಒಬ್ರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಇರ್ತಾರೆ, ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಪ್ರೆಸೆಂಟ್, ಆಮೇಲೆ ಅಪ್ ಟು 2 ವಿಜಿಲೆನ್ಸ್ ಕಮಿಷನರ್ ಇರ್ತಾರೆ, ಜೊತೆ AS ರಾಜು ಅಂಡ್ ಪ್ರವೀಣ್ ವಶಿಷ್ಠ ಅಂತ ಹೇಳಿ. ಸೊ ಈಗ ನ್ಯೂ ವಿಜಿಲೆನ್ಸ್ ಕಮಿಷನರ್ ಆಫ್ ಇಂಡಿಯಾ ಯಾರನ್ನ ಅಪಾಯಿಂಟ್ ಮಾಡಲಾಗಿದೆ ಅನ್ನೋದಾದ್ರೆ, ಸೊ ಇವರ್ ಆಪ್ಷನ್ ಈಸ್ ಪ್ರವೀಣ್ ವಶಿಷ್ಠ. ಓಕೆ, ಪ್ರವೀಣ್ ವಶಿಷ್ಠ. ಹಾಗಾದ್ರೆ ಇದ್ರೊಳಗಡೆ ಪ್ರವೀಣ್ ವಶಿಷ್ಠ, ಗುಂಜನ್ ಶ್ರೀವಾಸ್ತವ, ಸುಶೀಲ್ ಕುಮಾರ್, ಆನಂದ್ ಕಪೂರ್ ಒಳಗಡೆ ಯಾರು ನ್ಯೂ ವಿಜಿಲೆನ್ಸ್ ಕಮಿಷನರ್ ಆಫ್ ಇಂಡಿಯಾ ಅನ್ನೋದಾದ್ರೆ ಪ್ರವೀಣ್ ವಶಿಷ್ಠ. ನೆನಪಿರ್ಲಿ, ಪ್ರವೀಣ್ ವಶಿಷ್ಠ 2026. ಓಕೆ, ಸೊ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನೋ ಒಂದು ಬಗ್ಗೆ ನೋಡೋದಾದ್ರೆ ಇಟ್ಸ್ ಕಮ್ಸ್ ಅಂಡರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಪಾಲಿಟಿ. ಇಂಡಿಯನ್ ಪಾಲಿಟಿ ಒಳಗಡೆ ಇಟ್ ಇಸ್ ಅ ಮೇಜರ್ ಟಾಪಿಕ್. ಸೊ ಇಟ್ ಇಸ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಓಕೆ, ಇಟ್ ಇಸ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಓಕೆ, ಕಾಯ್ದೆ ಮುಖಾಂತರ ತಂದಂತ ಒಂದು ಬಾಡಿ ಆಗಿದೆ. ಇಟ್ ಟು ಅಡ್ರೆಸ್ ಗವರ್ನಮೆಂಟಲ್ ಕರಪ್ಷನ್. ಸರ್ಕಾರದ ಮಟ್ಟದಲ್ಲಿ ಏನಾದರೂ ಭ್ರಷ್ಟಾಚಾರ ಆದ್ರೆ ಈ ಒಂದು ಆಯೋಗ ಕೆಲಸ ಮಾಡ್ತಾ ಬರ್ತೈತಿ. ಸೆಟಪ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ 1964. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಬರ್ತೈತಿ. ಓಕೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ 1964. ಅಲ್ಲಿ ಸಂತಾನಂ ಸಮಿತಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಬಹುಶಃ ಇಲ್ಲಿ ಇರುತ್ತೆ. ಓಕೆ, ಆನ್ ದ ರೆಕಮೆಂಡೇಶನ್ಸ್ ಆಫ್ ಕಮಿಟಿ ಆನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ವಿಚ್ ಇಸ್ ಹೆಡೆಡ್ ಬೈ ಕೆ ಸಂತಾನಂ. ಕೆ ಸಂತಾನಂ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದೆ ಅನ್ನೋದು ಒಂದು ಮಾಹಿತಿ ಗೊತ್ತಿರಲಿ. ಸೊ ಇವರು ಮಾಡ್ತಕ್ಕಂಥ ರಿಪೋರ್ಟ್ಸ್ ಸೀದಾ ನೇರವಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಏನ್ ಮಾಡ್ತಾ ಬರ್ತಾರೆ, ಕೊಡ್ತಾ ಬರ್ತಾರೆ. ಇದ್ರ ಕಂಪೋಸಿಷನ್ ಆಲ್ರೆಡಿ ನಾವು ಮಾತಾಡಿದ್ವಿ. ಒಬ್ರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಅಂಡ್ ಅಪ್ ಟು 2 ವಿಜಿಲೆನ್ಸ್ ಕಮಿಷನರ್ ಇರ್ತಾರೆ. ಓಕೆ, ಈಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಚೀಫ್ ನ ನಾವು ಆಯ್ಕೆ ಮಾಡಿಲ್ಲ. ಸೊ ಜಸ್ಟ್ ಅಪ್ ಟು ಏನು ವಿಜಿಲೆನ್ಸ್ ಕಮಿಷನರ್ಸ್ ಇರ್ತಾರಲ್ಲ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಓಕೆ, ಈಸ್ ಕಾಲ್ಡ್ ಪ್ರವೀಣ್ ವಶಿಷ್ಠ ಅಂತ ಹೇಳಿ. ಇದು ಒಂದು ಕಮಿಷನರ್ಸ್ ನ ಅಪಾಯಿಂಟ್ಮೆಂಟ್ ಮಾಡೋರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನ್ ದ ರೆಕಮೆಂಡೇಶನ್ಸ್ ಆಫ್ 3 ಮೆಂಬರ್ ಕಮಿಟಿ. ಓಕೆ, CVC ರೆಕಮೆಂಡೇಶನ್ ಮಾಡ್ತಕ್ಕಂಥ 3 ಮೆಂಬರ್ ಕಮಿಟಿ ಒಳಗಡೆ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಫಸ್ಟ್ ಈಸ್ ಪ್ರೈಮ್ ಮಿನಿಸ್ಟರ್, ಆಮೇಲೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ ಒಳಗಡೆ. ಈ ಒಂದು 3 ಜನ ಇರ್ತಕ್ಕಂಥ ಒಂದು ಕಮಿಟಿಯ ಶಿಫಾರಸ್ಸಿನ ಮೇರೆಗೆ ಪ್ರೆಸಿಡೆಂಟ್ ಅವರು ಆ 3 ಜನರನ್ನ ಅಪಾಯಿಂಟ್ ಮಾಡ್ತಾ ಬರ್ತಾರೆ. ಓಕೆ, ಸೊ ಇದರ ಟರ್ಮ್ ಬಂದು 4 years. ಓಕೆ, ಆರ್ ಏಜ್ ಅಪ್ ಟು 65 years ಅನ್ನೋದು ಒಂದು ಮಾಹಿತಿ ಗೊತ್ತಿರಲಿ. ಹಾಗಾದ್ರೆ ಈಗಿನ ಪ್ರಸ್ತುತ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು ಅಂದ್ರೆ ದ್ರೌಪದಿ ಚಂದ್ರ ಮುರ್ಮು. ಇವ್ರ ವಿಶೇಷತೆ ಏನು? ಶಿ ಇಸ್ ದಿ ಫಸ್ಟ್ ಟ್ರೈಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಬಿಲಾಂಗ್ಸ್ ಟು ಸಂತಾಲ ಟ್ರೈಬ್ ಅನ್ನೋದು ಒಂದು ಮಾಹಿತಿ ಗೊತ್ತಿರಲಿ. ಓಕೆ, ಶಿ ಬಿಲಾಂಗ್ಸ್ ಟು ಸಂತಾಲ್ ಟ್ರೈಬ್. ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈಗ ಯಾರ ಕಡೆ ಇದೆಯಪ್ಪ ಅಂದ್ರೆ ಅಮಿತ್ ಶಾ ಅವ್ರ ಕಡೆ ಇದೆ. ಇವನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಜೊತೆಗೆ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಕೂಡ ಅಮಿತ್ ಶಾ ಅವ್ರ ಹತ್ರನೇ ಇದೆ. ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ ಯಾರು ಅಂದ್ರೆ ಪ್ರೆಸೆಂಟ್ ಲೀಡರ್ ಆಫ್ ಅಪೋಸಿಷನ್ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರು, ನೆನಪಿರಲಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಡೈರೆಕ್ಟರ್ ಜನರಲ್ ಆಫ್ BSF? BSF ನ ಈ ಮಹಾನಿರ್ದೇಶಕರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಓಕೆ, 1965 ಒಳಗಡೆ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಬಂದು ನ್ಯೂ ದೆಹಲಿ ಒಳಗಡೆ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನೆನಪಿರಲಿ, BSF ಯಾವ ಸಚಿವಾಲಯ ಕಡೆ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ದಟ್ ಇಸ್ ಅಮಿತ್ ಶಾ ಮಿನಿಸ್ಟ್ರಿ ಅವರಿದ್ದಾರೆ. ಹಾಗಾದ್ರೆ ಹೂ ಇಸ್ ದ ಮಿನಿಸ್ಟರ್ ಹೂ ಇಸ್ ದ ಮೇನ್ ನ್ಯೂ DG ಆಫ್ BSF ಅನ್ನೋದಾದ್ರೆ ನೋಡೋದಾದ್ರೆ ಹಿಯರ್ ಆಪ್ಷನ್ ನಂಬರ್ A, ಪ್ರವೀಣ್ ಕುಮಾರ್ ಅನ್ನೋರು ಇತ್ತೀಚೆಗೆ ನ್ಯೂ ಡೈರೆಕ್ಟರ್ ಜನರಲ್ ಆಫ್ BSF ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋದು ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹಾಗಾದ್ರೆ ಯಾವ್ಯಾವ ಬಾರ್ಡರ್ ಗಳನ್ನ ಇದು ಗಾರ್ಡ್ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, BSF ಗಾರ್ಡ್ ಮಾಡೋದು ಬಾಂಗ್ಲಾದೇಶ್ ಅಂಡ್ ಪಾಕಿಸ್ತಾನ್. ITBP ಇಂಡೋ ಚೀನಾ ಬಾರ್ಡರ್. ಓಕೆ, ಅಸ್ಸಾಂ ರೈಫಲ್ಸ್, Myanmar, and CRPF
ಸ್ಥಳೀಯವಾಗಿ ಏನಾದರೂ ಗಲಭೆಗಳು ಉಂಟಾದಲ್ಲಿ ಇವರು CRPF ಬರ್ತಾರೆ. ಓಕೆ, ನೆನಪಿರಲಿ. ಅಂಡ್ CRPF, ITBP, BSF, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್. ಸೊ ನೆಕ್ಸ್ಟ್ ಬಂದು CISF. PSUs ಒಳಗಡೆ ಏನೇನು ಇರ್ತಾರಲ್ಲ, PSUs ಒಳಗಡೆ ಅವೆಲ್ಲ ಸಂಸ್ಥೆಗಳನ್ನ ಇವರು ಗಾರ್ಡ್ ಮಾಡ್ತಾ ಬರ್ತಾರೆ. ಓಕೆ, ಇನ್ನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಟೆರರಿಸಂ ರಿಲೇಟೆಡ್ ಏನಾದರೂ ಇದ್ರೆ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅವರು ಈ ಒಂದು ಸಂಸ್ಥೆ ಏನ್ ಮಾಡ್ತೈತಿ ಅಲ್ಲಿ ಕೆಲಸ ಮಾಡ್ತಾ ಬರ್ತೈತಿ. ಓಕೆ, ಇಂಡಿಯಾ, ಬಾಂಗ್ಲಾದೇಶ್, ಅಸ್ಸಾಂ ರೈಫಲ್ಸ್ ಆಯ್ತಾ. ಅಸ್ಸಾಂ ರೈಫಲ್ಸ್ ಇಂಡಿಯಾ ಮಯನ್ಮಾರ್ ಬಾರ್ಡರ್ ಅನ್ನ ಕಾಯ್ತಾ ಬರ್ತೈತಿ. ಇಂಡಿಯಾ, ಚೈನಾ, ITBP, BSF ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಈ ರಾಷ್ಟ್ರಗಳ ಮೇಲೆ ಇದು ಅಂತ. ಓಕೆ, ಸೊ ಇನ್ನು ಅದೇ ರೀತಿ ಇನ್ನೊಂದು ಕೆಲವೊಂದು ಐ ಥಿಂಕ್ ಐ ಲೆಫ್ಟ್ ಒನ್ ಥಿಂಗ್, CAPFs ಅಲ್ಲ, CAPFs. ಓಕೆ, CAPFs. ಗಾರ್ಡಿಂಗ್ ನೇಷನ್ಸ್. ಓಕೆ, ಲೆಟ್ ಮಿ ಚೆಕ್. ಓಕೆ, ನೋಡೋದಾದ್ರೆ ಕ್ಲಿಯರ್ ಕಟ್ ಮಾಡೋಣ. ಓಕೆ, ಸ್ವಲ್ಪ 5 ನಿಮಿಷ ಲೇಟ್ ಆಗ್ಲಿಕ್ಕೆ ವಿ ವಿಲ್ ಕ್ಲಿಯರ್ ದಿಸ್. BSF ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನವರಿಗೆ ಗಾರ್ಡ್ ಮಾಡ್ತಾ ಬರ್ತೈತೆ. ಸೊ ಜೊತೆಗೆ ITBP, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅನ್ನೋದಾದ್ರೆ ಇಟ್ ಈಸ್ ಚೈನಾ ಬಾರ್ಡರ್, ಎಸ್ಪೆಷಲಿ ಚೈನಾ ಬಾರ್ಡರ್ ಅನ್ನ ಇದನ್ನ ಗಾರ್ಡ್ ಮಾಡ್ತಾ ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಅಸ್ಸಾಂ ರೈಫಲ್ಸ್. ಓಕೆ, ಅಸ್ಸಾಂ ರೈಫಲ್ಸ್ ಗಾರ್ಡಿಂಗ್ ದ ಮಯನ್ಮಾರ್. ಸೊ ಜೊತೆಗೆ ಈ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಬಂದಿದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಓಕೆ, ಇದೊಂದು ಆಂತರಿಕ ಭದ್ರತೆ, ಇಂಟರ್ನಲ್ ಸೆಕ್ಯೂರಿಟಿ, ಆಂತರಿಕ ಭದ್ರತೆ. ಓಕೆ, ಸೊ ಜೊತೆಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದನ್ನು ಕೂಡ ಒಂದು ಆಂತರಿಕ ಭದ್ರತೆ ಕ್ಯಾಟಗರಿಗಳು ಬರುತ್ತೆ. ಇದನ್ನು ಕೂಡ PSUs. ಓಕೆ, ಪ್ರಮುಖ ಸಂಸ್ಥೆಗಳಿಗೆ ಮತ್ತು ಇಂಡಸ್ಟ್ರೀಸ್ಗಳಾಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಇವೆಲ್ಲರೂ ಕೂಡ CISF ಕಾರ್ಯನಿರ್ವಹಿಸ್ತಾ ಬರ್ತೈತಿ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅನ್ನೋದು ಇದು ಒಂದು ಕೌಂಟರ್ ಟೆರರಿಸಂ ಒಂದು ಬಾಡಿ, ರಿಲೇಟೆಡ್ ಬಾಡಿ ಆಗಿದೆ. ಓಕೆ, ಈ ಏನು ಟೆರರಿಸಂ ಭಯೋತ್ಪಾದನೆ ನಿಗ್ರಹ ಒಂದು ದಳ ಆಗಿ ಕೆಲಸ ಮಾಡ್ತಾ ಬರ್ತೈತಿ. ಇದನ್ನ ನಾವು NSG ಬ್ಲಾಕ್ ಕ್ಯಾಟ್ಸ್ ಅಂತಲೂ ಕರಿತೀವಿ. ಫೇಮಸ್ಲಿ ವಿ ಕಾಲ್ ದೆಮ್ ಆಸ್ ಬ್ಲಾಕ್ ಕ್ಯಾಟ್ಸ್. ಸೊ ಇನ್ ಲಾಸ್ಟ್ ಬರೋದಾದ್ರೆ ನೋಡೋಣ ಸಶಸ್ತ್ರ ಸೀಮಾ ಬಳ. ಓಕೆ, ಸಶಸ್ತ್ರ ಸೀಮಾ ಬಲ. ಓಕೆ, ಇದು ಎಸ್ಪೆಷಲಿ ನೇಪಾಳ್ ಅಂಡ್ ಭೂತಾನ್. ಓಕೆ, ಸೊ ನೆನಪಿರ್ಲಿ ಈ 7 ಕ್ಯಾಟಗರಿಯನ್ನು ನಾವು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಬರ್ತೈತಿ, ನೆನಪಿರ್ಲಿ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಸಚಿವಾಲಯ ಕಡೆ ಎಲ್ಲ ಬಾಡೀಸ್ಗಳು ಬರ್ತಾವೆ. ಓಕೆ, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಹೂ ಇಸ್ ಅ ನ್ಯೂ ಡೈರೆಕ್ಟರ್ ಜನರಲ್ ಆಫ್ BSF ಅನ್ನೋದಾದ್ರೆ ಪ್ರವೀಣ್ ಕುಮಾರ್ ಅನ್ನೋ ಒಂದು ಈ ಒಂದು ಮಾಹಿತಿ ಗೊತ್ತಿರಲಿ. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ವೆನ್ ಈಸ್ ಇಂಡಿಯನ್ ಆರ್ಮಿ ಡೇ ಸೆಲೆಬ್ರೇಟೆಡ್ ಈಚ್ ಇಯರ್? ಪ್ರತಿ ವರ್ಷ ನಾವು ಇಂಡಿಯನ್ ಆರ್ಮಿ ಡೇ ಯಾವಾಗ ಆಚರಿಸ್ತೀವಿ ಅನ್ನೋದಾದ್ರೆ 2026 ಒಂದು ಥೀಮ್ ಏನಪ್ಪಾ ಅಂದ್ರೆ ಇಯರ್ ಆಫ್ ನೆಟ್ವರ್ಕಿಂಗ್ ಅಂಡ್ ಡೇಟಾ ಸೆಂಟ್ರಿಸಿಟಿ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ಒಳಗಡೆ ನಾವು ಪ್ರತಿ ವರ್ಷ ಜನವರಿ 15, 1949 ಅಲ್ಲಿಂದ ಸ್ಟಾರ್ಟ್ ಆದಂತ ನಾವು ಆಚರಿಸ್ತಾ ಬರ್ತೀವಿ. ಯಾಕಂದ್ರೆ ದಿ ಫಸ್ಟ್ ಇಂಡಿಯನ್ ಆಫ್ ಇಂಡಿಯನ್ ಫೋರ್ಸಸ್ ಒಳಗಡೆ ನಮ್ಮ ಆಯ್ಕೆ ಆದವರು ಯಾರಪ್ಪ ಅಂದ್ರೆ KM ಕರಿಯಪ್ಪ. ಹೀಗಾಗಿ ಅವರ ಒಂದು ಸ್ಮರಣಾರ್ಥಕವಾಗಿ ನಾವು ಪ್ರತಿ ವರ್ಷ ಜನವರಿ 15 ಇಂಡಿಯನ್ ಆರ್ಮಿ ಡೇ ಆಚರಿಸ್ತಾ ಬರ್ತೀವಿ. ಓಕೆ, ಸೊ ಇಂಡಿಯನ್ ಆರ್ಮಿ ಅನ್ನೋದು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಸ್ಥಾಪನೆ ಆದಂತ ಒಂದು ಬಾಡಿ ಆಗಿದೆ. ಓಕೆ, ಸೊ ಏಪ್ರಿಲ್ 1, 1895 ಒಳಗಡೆ ಸ್ಥಾಪನೆ ಆಗುತ್ತೆ. ಬಟ್ ವೈ ಜನವರಿ 15 ಅಂದ್ರೆ ಅವಾಗ ನಮ್ಮ KM ಕರಿಯಪ್ಪನವರು ಈ ಒಂದು ಫಸ್ಟ್ ಇಂಡಿಯನ್ ಹೆಡ್ ಆಫ್ ಇಂಡಿಯನ್ ಫೋರ್ಸಸ್ ಆಗಿ ಅಪಾಯಿಂಟ್ ಆಗಿರ್ತಾರೆ. ಸೊ ಆ ಒಂದು ನೆನಪಿಗೋಸ್ಕರ ನಾವು ಜನವರಿ 15 ನಾವು ಆಯ್ಕೆ ಮಾಡಿದ್ವಿ. ಹಾಗಾದ್ರೆ ವೆನ್ ಈಸ್ ಇಂಡಿಯನ್ ಆರ್ಮಿ ಸೆಲೆಬ್ರೇಟೆಡ್? ಫಸ್ಟ್ ಆಪ್ಷನ್ ಜನವರಿ 26, ಸೆಕೆಂಡ್ ಆಪ್ಷನ್ 15th ಆಗಸ್ಟ್, ಥರ್ಡ್ ಆಪ್ಷನ್ ಜನವರಿ 15, ಸೆಕೆಂಡ್ ಅಂಡ್ ಫೋರ್ತ್ ಆಪ್ಷನ್ ಇಸ್ October 2. ಹಾಗಾದ್ರೆ ಜನವರಿ 15th ಇಸ್ ರೈಟ್ ಆಪ್ಷನ್, ಆಪ್ಷನ್ ನಂಬರ್ ಸಿ. ಜನವರಿ 26 ಏನಪ್ಪಾ ಅಂದ್ರೆ ರಿಪಬ್ಲಿಕ್ ಡೇ, ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, October 2 ಮಹಾತ್ಮ ಗಾಂಧೀಜಿ ಜಯಂತಿಯ ಜೊತೆಗೆ ಇನ್ನೊಬ್ರು ಮಹಾನ್ ವ್ಯಕ್ತಿ ಜನಿಸಿದ್ದಾರೆ, ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಸ್ಲೋಗನ್ ಕೊಟ್ಟವ್ರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಸ್ಲೋಗನ್ ಕೊಟ್ಟವ್ರು ಯಾರು? ಅಟಲ್ ಬಿಹಾರಿ ವಾಜಪೇಯಿ.
ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಹಾಗೂ ಜೈ ಅನುಸಂಧಾನ್ ಈ ಒಂದು ಸ್ಲೋಗನ್ ಕೊಟ್ಟವ್ರು ಯಾರು? ನರೇಂದ್ರ ಮೋದಿಜಿ. ಈ ಒಂದು ಡಿಫ್ರೆನ್ಶಿಯೇಟ್ ಸ್ವಲ್ಪ ನಿಮಗೆ ಐಡಿಯಾ ಇರಲಿ. ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಅದಕ್ಕಿಂತ ಮುಂಚೆ ಇಂಡಿಯನ್ ಫೋರ್ಸ್ ಡೇ ಯಾವಾಗ ಆಚರಿಸ್ತೀವಿ? ಅಕ್ಟೋಬರ್ 8. ಅಂಡ್ ಇಂಡಿಯನ್ ನೇವಿ ಡೇ ಯಾವಾಗ ಆಚರಿಸ್ತೀವಿ? ಡಿಸೆಂಬರ್ 4. ಈ ಒಂದು ಅಡಿಷನಲ್ ಮಾಹಿತಿ ಕೂಡ ನಿಮಗೆ ಐಡಿಯಾ ಇರಲಿ. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ವಿಚ್ ಫಿಲಂ ಓನ್ ಬೆಸ್ಟ್ ಫಿಲಂ or drama award at Golden Globes 2026. Okay, ಎಲ್ಲೋಯ್ತಪ್ಪ ಇದು? ಮೈಕ್ ಇದ್ದೋಗಿದೆ ನೋಡಿ. ಓಕೆ, ಲೆಟ್ಸ್ ಕಂಟಿನ್ಯೂ. ಓಕೆ ನೋಡಿ, 83rd ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ 2026 ನಡೆದಿದೆ. ಹೌದಾ? ವಿನ್ನರ್ಸ್ ಯಾರ್ಯಾರಪ್ಪ ಈ ಒಂದು ಅವಾರ್ಡ್ಸ್ ಕ್ಯಾಟಗರಿ ಒಳಗಡೆ? ದಿ ಬೆಸ್ಟ್ ಫಿಲಮ್ ಆರ್ ಮ್ಯೂಸಿಕಲ್ ಆರ್ ಕಾಮಿಡಿ ಗೋಸ್ ಟು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಹೇಳಿ. ನೆಕ್ಸ್ಟ್ ಬೆಸ್ಟ್ ಡ್ರಾಮಾ ಸೀರೀಸ್ ಹೋಗಿದ್ದು ದಿ ಪಿಟ್. ದಿ ಬೆಸ್ಟ್ ಆಕ್ಟರ್ ಡ್ರಾಮಾ ಹೋಗಿದ್ದು ವ್ಯಾಗ್ನರ್ ಮೌರಾ ದಿ ಸೀಕ್ರೆಟ್ ಏಜೆಂಟ್ ಅನ್ನೋ ಒಂದು ಕ್ಯಾಟಗರಿ ಒಳಗಡೆ ಅವರಿಗೆ ಹೋಗಿದೆ. ದಿ ಬೆಸ್ಟ್ ಆಕ್ಟ್ರೆಸ್ ಅನ್ನೋದು ಡ್ರಾಮಾ ಕ್ಯಾಟಗರಿ ಒಳಗಡೆ ಜೆಸ್ಸಿ ಬಕ್ಲೆ ಹ್ಯಾಮ್ನೆಟ್ ಅನ್ನೋ ಒಂದು ಫಿಲಂ, ಇದನ್ನ ಫಿಲಂ ಅಡಿಯಲ್ಲಿ ಇವರಿಗೆ ಕೊಡಲಾಗಿದೆ. ಹಾಗಾದ್ರೆ ವಾಟ್ ದೇ ಆಸ್ಕ್ಡ್ ದಿ ಬೆಸ್ಟ್ ಫಿಲಂ ಇನ್ ಡ್ರಾಮಾ ಕ್ಯಾಟಗರಿ ಒಳಗಡೆ ಯಾವ ಫಿಲಂ ಗೆದ್ದಿದೆ ಅನ್ನೋದು ನೋಡೋದಾದ್ರೆ, ಸೊ ದಿ ಒನ್ ಬೆಟಲ್ ಆಫ್ಟರ್ ಅನದರ್, ಹ್ಯಾಮ್ನೆಟ್, ದಿ ಪಿಟ್, ಫ್ರಾಂಕ್ಸ್ಟನ್, ಈ ಒಂದು 4 ಆಪ್ಷನ್ ಒಳಗಡೆ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಅನ್ನೋ ನೋಡೋದಾದ್ರೆ ಒನ್ ಬೆಟಲ್ ಆಫ್ಟರ್ ಅನದರ್ ಈ ಒಂದು ಮೂವಿಗೆ ಹೋಗಿದೆ ಅನ್ನೋದು ಒಂದು ಮಾಹಿತಿ ಗೊತ್ತಿರಲಿ. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2023? ಈ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ ನಮ್ಮ ಭಾರತ ಶ್ರೇಣಿ ಎಷ್ಟು? ಏನಿದು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂದ್ರೆ, ಈ ಒಂದು ಇಂಡೆಕ್ಸ್ ತುಂಬಾ ಸ್ಟ್ರಾಂಗ್ ಇತ್ತಂದ್ರೆ ನಾವು ಆಯಾ ರಾಷ್ಟ್ರಗಳಿಗೆ ನಾವು ವಿತೌಟ್ ಎನಿ ವೀಸಾ ನಾವು ಟ್ರಾವೆಲ್ ಮಾಡಬಹುದು. ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಇಂಡಿಯಾದ ರ್ಯಾಂಕ್ ಬಂದು 80 ಆಸ್ ಆಫ್ ಜನವರಿ 2026. ಇದರಿಂದ ಭಾರತ 55 ಕಂಟ್ರಿಗಳಿಗೆ ವಿತೌಟ್ ವೀಸಾ ನಾವು ಟ್ರಾವೆಲ್ ಮಾಡಬಹುದಾಗಿದೆ. ಹಾಗಾದ್ರೆ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ಸ್ ಯಾವುವು? ದಿ ಫಸ್ಟ್ ಪ್ಲೇಸ್ ಗೋಸ್ ಟು ಸಿಂಗಾಪುರ್, ಸೆಕೆಂಡ್ ಜಪಾನ್ ಅಂಡ್ ಸೌತ್ ಕೊರಿಯಾ. ಈ ಒಂದು ರ್ಯಾಂಕಿಂಗ್ಸ್ ಎದರ ಆಧಾರಿತ ಮೇಲೆ ಇದೆ ಅಂದ್ರೆ, ಇಟ್ ಇಸ್ ಅ ಡೇಟಾ ಪ್ರೊವೈಡೆಡ್ ಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್. ಹೆಡ್ ಕ್ವಾರ್ಟರ್ ಈಸ್ ಮಾಂಟ್ರಿಯಲ್, ಕೆನಡಾ ಇಲ್ಲಿದೆ. ಓಕೆ, ಸೊ ಈ ಒಂದು ಕೆನಡಾ ಒಳಗಡೆ ಮಾಂಟ್ರಿಯಲ್ ಅನ್ನೋ ಸ್ಥಳ ಒಳಗಡೆ ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಸೋಸಿಯೇಷನ್ ಅನ್ನೋ ಒಂದು ಸಂಸ್ಥೆ ಡೇಟಾ ಕೊಟ್ಟ ಆಧಾರಿತ ಮೇಲೆ ಈ ಒಂದು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಏನಾಗುತ್ತೆ ಪ್ರಿಪೇರ್ ಆಗ್ತಾ ಬರ್ತೈತಿ. ಹಾಗಾದ್ರೆ ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಮೀನ್ಸ್ ಆನ್ಸರ್ ಇಸ್ 80. ಓಕೆ, 80, 87, 77, 90 ನಿಮಗೆ ನಿಯರೆಸ್ಟ್ ಒಂದು ಆಪ್ಷನ್ಸ್ ಇಟ್ಟಿರ್ತಾರೆ. ವಿ ಶುಡ್ ಚೂಸ್ ದ 80 ಇಸ್ ದ ರೈಟ್ ಆನ್ಸರ್ ಬಿಕಾಸ್ ಇಂಡಿಯಾಸ್ ರ್ಯಾಂಕ್ ಇಸ್ 80. ನೆನಪಿರ್ಲಿ, ಏವಿಯೇಷನ್ ಅಂತ ಬಂದ ಕರೆ ನಿಮಗೆ ತಲೆಯಲ್ಲಿ ಬರಬೇಕಾಗಿದ್ದು ಒಂದು ಕನ್ವೆನ್ಷನ್ ಗೊತ್ತಿರಬೇಕು, ದಟ್ ಈಸ್ ಚಿಕಾಗೋ ಕನ್ವೆನ್ಷನ್. ಹಾಗಾದ್ರೆ ಚಿಕಾಗೋ ಸಮಾವೇಶ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಏವಿಯೇಷನ್ ಸೆಕ್ಯೂರಿಟಿ, ವಾಯುಯಾನ ಭದ್ರತೆ ಅಂತ ಕರಿತೀವಿ. ವಾಯುಯಾನ ಭದ್ರತೆ. ಓಕೆ, ಸೊ ಏವಿಯೇಷನ್ ಸೆಕ್ಯೂರಿಟಿಗೆ ಸಂಬಂಧಿಸಿದೆ ಚಿಕಾಗೋ ಕನ್ವೆನ್ಷನ್. ನಮ್ಮಲ್ಲಿ ಕೂಡ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGC ಅಂತ ಕರಿತೀವಿ. ಓಕೆ, ಇಂಡಿಯಾ ಒಳಗಡೆ ಈ ಏವಿಯೇಷನ್ ರಿಲೇಟೆಡ್ ಎಲ್ಲಾ ಸಂಸ್ಥೆಗಳು ಈ ರೆಗ್ಯುಲೇಷನ್ ಮಾಡ್ತಕ್ಕಂಥ ಸಂಸ್ಥೆ ಈ DGCA. ಉಡಾನ್ ಅಂತ ಸ್ಕೀಮ್ ಬರುತ್ತೆ. ಓಕೆ, ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಏವಿಯೇಷನ್. So this is about Henley Passport Index and other aviation related facts. Let's move to next question. The Kalai hydropower project is planned on which river? ನೋಡಿ, Kalai 2 ಹೈಡ್ರೋಪವರ್ ಪ್ರಾಜೆಕ್ಟ್ ಇದೆ ಅಂತ ಹೇಳಿ ಅರುಣಾಚಲ ಪ್ರದೇಶದ ಅಂಜಾವ್ ಡಿಸ್ಟ್ರಿಕ್ಟ್ ಒಳಗಡೆ ಲೋಹಿತ್ ನದಿಯ ಮೇಲೆ ಇರುತ್ತೆ. ಈ ಒಂದು Kalai HEP ಅಂದ್ರೇನು, ಈ ಜಲ ವಿದ್ಯುತ್ ಯೋಜನೆ ಏನ್ ಮಾಡ್ಬೇಕಂತಿದೆ, ಸೊ ಸ್ಥಾಪನೆ ಮಾಡ್ಬೇಕಂತಿದೆ. ಓಕೆ, ಬ್ರಹ್ಮಪುತ್ರ ಟ್ರಿಬ್ಯೂಟರಿ ಉಪನದಿಯಾದಂತಹ ಲೋಹಿತ್ ರಿವರ್ ಮೇಲೆ ಈ ಒಂದು Kalai ಹೈಡ್ರೋ ಪವರ್ ಪ್ರಾಜೆಕ್ಟ್ ಇದೆ. ಸುಮಾರು ಕೆಪಾಸಿಟಿ 1200 ಮೆಗಾವ್ಯಾಟ್ ಆದಂತ ಈ ಒಂದು ಯೋಜನೆ
ಇತ್ತೀಚೆಗೆ ಏನಾಗಿದೆಪ್ಪ ಅಂದ್ರೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಓಕೆ, ನೀವು ಏನಾದರೂ ನಾವು ಪರಿಸರ ಸಂಬಂಧಿತ ಯೋಜನೆ ಮಾಡಬೇಕು ಅಂದ್ರೆ ಫಸ್ಟ್ ವಿ ಶುಡ್ ಟೇಕ್ ಪರ್ಮಿಷನ್. ಸೊ ಅದಕ್ಕಾಗಿ ರೀಸೆಂಟ್ಲಿ ಸೆಂಟರ್ ಹ್ಯಾಸ್ ರೆಕಮೆಂಡೆಡ್ ಅಂಡ್ ಗಾಟ್ ಅನ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್. ಓಕೆ, ಪರಿಸರ ರಿಲೇಟೆಡ್ ಎಲ್ಲ ಕ್ಲಿಯರೆನ್ಸ್ ಮಾಡಿದ್ರೆ ನೀವು ಇನ್ಮೇಲೆ ಕಟ್ಬಹುದು ಅಂತ ಹೇಳಿ ಇಟ್ ಹ್ಯಾಸ್ ದೇ ಹ್ಯಾವ್ ಗಿವನ್ ಪರ್ಮಿಷನ್. ಸೊ ಇವನ್ ಅಲ್ಲಿ ಒಂದು ನಮ್ಮಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಆದಂತ ವೈಟ್ ಬಿಲ್ಡ್ ಹೆರಾನ್ ಅನ್ನೋ ಬರ್ಡ್ ಕೂಡ ಅಲ್ಲಿ ಇದೆ. ಸೊ ಹೀಗಾಗಿ ಅದರ್ ರಿಲೇಟೆಡ್ ನಾವು ಪರಿಸರ ಅನ್ನೋ ನೋಡೋದಾದ್ರೆ ನಾವು ಅದ್ರ ಜೊತೆಗೆ ಅಭಿವೃದ್ಧಿ ಕೂಡ ಬ್ಯಾಲೆನ್ಸ್ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಓಕೆ, ಬಿಕಾಸ್ ರೀಸೆಂಟ್ಲಿ ಅಂಡಮಾನ್ ಪ್ರಾಜೆಕ್ಟ್ ಕೂಡ, ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಕೂಡ ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಆಗಿದೆ. ಜೊತೆಗೆ ಈ ಒಂದು ಕಲೈ ಹೈಡ್ರೋ ಪವರ್ ಪ್ರಾಜೆಕ್ಟ್ ಆಗಿರ್ಬೋದು, ಜೊತೆಗೆ ಅರಾವಳಿ ಗ್ರೀನ್ ಪ್ರಾಜೆಕ್ಟ್ ಕೂಡ ಆಗಿರ್ಬೋದು, ಇವೆಲ್ಲವೂ ಕೂಡ ಕೆಲವೊಂದು ಎನ್ವಿರಾನ್ಮೆಂಟಲ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ಅಲ್ಲಿನ ಸ್ಥಳೀಯ ಸಮುದಾಯಗಳ ಬೇಡಿಕೆಯನ್ನ ನಾವು ಒಪ್ಪಿಕೊಂಡು ನಾವು ಕೆಲಸ ಮಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ, ಇಟ್ಸ್ ಎಕಲಾಜಿಕಲ್ ಸಸ್ಟೈನಬಲ್ ಆಗಿದ್ರೆ ತುಂಬಾ ಇಟ್ಸ್ ವೆರಿ ಗುಡ್ ಫಾರ್ ಅವರ್ ನೇಷನ್. ಸೊ ಕಲೈ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇಸ್ ಪ್ಲಾನ್ಡ್ ಆನ್ ವಿಚ್ ರಿವರ್? ಸೊ ಆಪ್ಷನ್ ಗಂಗಾ, ಲೋಹಿತ್, ಯಮುನಾ, ತಾಪ್ತಿ. ಓಕೆ, ಅಕಾರ್ಡಿಂಗ್ ಟು ದ ಗಿವನ್ ಇನ್ಫಾರ್ಮೇಶನ್ ಕಲೈ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇಸ್ ಲೋಹಿತ್, ಲೊಕೇಶನ್ ಆಂಧ್ರ ಪ್ರದೇಶ್, ಅಂಜಾವ್ ಡಿಸ್ಟ್ರಿಕ್ಟ್ ಒಳಗಡೆ ಇರೋದೆ. ಹೌದಾ? ಅರುಣಾಚಲ್ ಪ್ರದೇಶ್ ಕ್ಯಾಪಿಟಲ್ ಸಿಟಿ ಇಟಾನಗರ್. ಇಂಡಿಯಾಸ್ ಲಾರ್ಜೆಸ್ಟ್ ರಿವರ್ ಇಸ್ ಬ್ರಹ್ಮಪುತ್ರ ರಿವರ್. ಓಕೆ, ಈ ಒಂದು ಮಾಹಿತಿ ಗೊತ್ತಿರಲಿ. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ವಿಚ್ ಟೀಮ್ ಓನ್ ದ ಮೆನ್ಸ್ ಟೈಟಲ್ ಅಟ್ 72nd ನ್ಯಾಷನಲ್ ವಾಲಿಬಾಲ್ ಚಾಂಪಿಯನ್ಶಿಪ್? ಸೊ ನೋಡಿ, 72ನೇ ಎಡಿಷನ್ ನ್ಯಾಷನಲ್ ವಾಲಿಬಾಲ್ ಚಾಂಪಿಯನ್ಶಿಪ್ ಇತ್ತೀಚೆಗೆ ವಾರಣಾಸಿ, ಉತ್ತರ ಪ್ರದೇಶ ಒಳಗಡೆ ಆಗುತ್ತೆ. ಇಟ್ ಈಸ್ ಇನಾಗ್ರೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ. ಲಾಸ್ಟ್ ಫೈನಲ್ ಮ್ಯಾಚ್ ಒಳಗಡೆ ರೈಲ್ವೇಸ್ ಮತ್ತು ಅದರ ಅಪೋಸಿಟ್ ಒಳಗಡೆ ಒಂದು ಟೀಮ್ ಆಡ್ತಾ ಬರ್ತೈತಿ. ಮೆನ್ಸ್ ಚಾಂಪಿಯನ್ ಆಗಿ ರೈಲ್ವೇಸ್ ಹೊರ ಹೊಮ್ಮಿದ್ರೆ, ವುಮೆನ್ಸ್ ಚಾಂಪಿಯನ್ಸ್ ಆಗಿ ಕೇರಳ ಟೀಮ್ ಹೊರಗೆ ಬರುತ್ತೆ. ಓಕೆ, ಟೋಟಲ್ ವಾಲಿಬಾಲ್ ಒಳಗಡೆ 6 ಪ್ಲೇಯರ್ಸ್ ಆಡುವಂತ ಒಂದು ಗೇಮ್ ಆಗಿದೆ. ಹೌದಾ? ಸೊ ಹಾಗಾದ್ರೆ ಮೆನ್ ಟೀಮ್ ಒಳಗಡೆ ಮೆನ್ಸ್ ಟೈಟಲ್ 72ನೇ ನ್ಯಾಷನಲ್ ವಾಲಿಬಾಲ್ ಚಾಂಪಿಯನ್ಶಿಪ್ ನ ಮೆನ್ಸ್ ಟೈಟಲ್ ತಗೊಂಡವ್ರು ಯಾರು ಅಂದ್ರೆ ದಟ್ ಈಸ್ ರೈಲ್ವೇಸ್. ಓಕೆ, ಅಕಾರ್ಡಿಂಗ್ ಟು ಆಪ್ಷನ್ಸ್ ಕೇರಳ ರೈಲ್ವೇಸ್ ಸರ್ವಿಸಸ್, ಪಂಜಾಬ್ ನೋಡೋದಾದ್ರೆ ದ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕೇರಳ ಕ್ಯಾಪಿಟಲ್ ಸಿಟಿ ತಿರುವನಂತಪುರಂ ನೆನಪಿರ್ಲಿ. ಇಂಡಿಯನ್ ರೈಲ್ವೇಸ್ ಅನ್ನು ನೋಡೋದಾದ್ರೆ ಕವಚ್ ಸಿಸ್ಟಮ್ ಅನ್ನೋದು ನೆನಪಿರ್ಲಿ. 2 ರೈಲುಗಳು ಅಪೋಸಿಟ್ ಬರುವಾಗ RFID ಟೆಕ್ನಾಲಜಿಗಳಿಂದ ಬಳಕೆ ಮಾಡಿಕೊಂಡು ರೈಲುಗಳು ದೂರದಲ್ಲಿಯೇ ನಿಂದಿರುತ್ತವೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಬಟ್ ಅದು ನಿಲ್ಲುತ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ತುಂಬಾ ಆಕ್ಸಿಡೆಂಟ್ಸ್ ಕೂಡ ಆಗ್ತಾ ಇದಾವೆ. ಬಿಡ್ರಿ. ನೆಕ್ಸ್ಟ್ ಕ್ವಶನ್. ವೇರ್ ವಾಸ್ ದ 56th ವರ್ಲ್ಡ್ ಎಕನಾಮಿಕ್ ಫೋರಂ ಆನ್ಯುವಲ್ ಮೀಟಿಂಗ್ ಹೆಲ್ಡ್? ನೋಡಿ, ಜಗತ್ತಿನಾದ್ಯಂತ ಎಲ್ಲಾ ರಾಷ್ಟ್ರಗಳು, ವಿವಿಧ ಸಂಸ್ಥೆಗಳು ಬಂದು ಒಂದ್ ಕಡೆ ಕುಂತು ಮೀಟಿಂಗ್ ಮಾಡ್ತಾ ಬರ್ತೈತಿ. ಅದರೊಳಗಡೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತೂ ಇಟ್ಸ್ ಒನ್ ಆಫ್ ದ ಫೇಮಸ್ ಪ್ರೆಸ್ಟೀಜಿಯಸ್ ಸಮಿಟ್ ಆಗಿರುತ್ತೆ. ರೀಸೆಂಟ್ಲಿ 56th ಎಡಿಷನ್ ಸ್ವಿಟ್ಜರ್ಲ್ಯಾಂಡ್ ನ ದಾವೋ ಒಳಗಡೆ ಆಗಿದೆ. ಥೀಮ್ ಬಂದು ಸ್ಪಿರಿಟ್ ಆಫ್ ಡೈಲಾಗ್. ಹೌದಾ? 56th ಎಡಿಷನ್ ವರ್ಲ್ಡ್ ಎಕನಾಮಿಕ್ ಫೋರಂ. ಈ ವರ್ಲ್ಡ್ ಎಕನಾಮಿಕ್ ಫೋರಂ 1971 ಒಳಗಡೆ ಸ್ಥಾಪನೆ ಆಗಿದೆ. ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡ್ ನ ಕೊಲೋಜ್ನಿ. ನೆನಪಿರ್ಲಿ, ಎಕ್ಸಾಕ್ಟ್ ಪ್ಲೇಸ್ ನೆನಪಿರ್ಲಿ. ನೌ ಡೇಸ್ ಎಕ್ಸಾಮಿನರ್ಸ್ ಆಸ್ಕಿಂಗ್ ಎಕ್ಸಾಕ್ಟ್ ಪ್ಲೇಸ್, ನಿರ್ದಿಷ್ಟ ಸ್ಥಳವನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಆದ ಕಾರಣ ಕರೆಕ್ಟ್ ಆಗಿ ನೋಡ್ಕೊಂತಾ ಇರಿ. ಹೂ ಇಸ್ ದಿ ಫೌಂಡರ್? ಕ್ಲಾಸ್ ಸ್ಕ್ವಾಬ್ ಇಸ್ ದ ಫೌಂಡರ್ ಆಫ್ ದ ವರ್ಲ್ಡ್ ಎಕನಾಮಿಕ್ ಫೋರಂ. ಸೊ ಹಾಗಾದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರತಿ ವರ್ಷ ಡಾವೋಸ್ ಒಳಗಡೆ ನಡೀತೆ. ಓಕೆ, ಎಕ್ಸ್ಚೇಂಜ್ ಪ್ಲೇಸ್ ಮಾಡಂಗಿಲ್ಲ, ಪ್ರತಿ ವರ್ಷ ಡಾವೋಸ್ ಒಳಗಡೆ ನಡೀತೆ. ದಿ ಆಪ್ಷನ್ ಡಾವೋಸ್, ಜೆನೆವಾ, ನ್ಯೂಯಾರ್ಕ್, ಪ್ಯಾರಿಸ್. ದಿ ಆಪ್ಷನ್ ನಂಬರ್ ಎ ಗೋಸ್ ಟು ಡಾವೋಸ್. ನೆನಪಿರಲಿ, ವರ್ಲ್ಡ್ ಎಕನಾಮಿಕ್ ಫೋರಂ. ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. Which state has become the first Indian state to adopt an official state micro? Very, very, very important. Environmental section bandra. So every topic or every question goes to very, very important. So ಆದ ಕಾರಣ ಸ್ವಲ್ಪ ಸೂಕ್ಷ್ಮತೆ ಇರಲಿ. ದಿ ಆನ್ಸರ್ ಗೋಸ್ ಟು ಇತ್ತೀಚೆಗೆ ಕೇರಳ ರಾಜ್ಯ ಸ್ಟೇಟ್ ಮೈಕ್ರೋಬ್ ಅಂತ ಹೇಳಿ ಒಂದು ಘೋಷಣೆ ಮಾಡಿದೆ. ಓಕೆ, ಬ್ಯಾಸಿಲಸ್ ಸಬ್ಟಿಲೀಸ್ ಅಂತ ಹೇಳಿ. ಎಸ್ಪೆಷಲಿ ಇದನ್ನ ನಾವು ಕೃಷಿಯಲ್ಲಿ ಬಳಕೆ ಮಾಡ್ತೇವೆ, ಯೂಸ್ಡ್ ಇನ್ ಅಗ್ರಿಕಲ್ಚರ್. ಸೊ ಹಾಗಾದ್ರೆ ನಮ್ಮ ಬ್ಯಾಕ್ಟೀರಿಯಾ ಒಳಗಡೆ ಹಲವಾರು ಮೈಕ್ರೋ ಆರ್ಗನಿಸಮ್ಸ್ ಅನ್ನೋದು ನೋಡೋದಾದ್ರೆ ತುಂಬಾ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಬರುತ್ತೆ. ಹೌದಾ? ಈ ಬ್ಯಾಸಿಲಸ್ ಸಬ್ಟಿಲಿಸ್ ಅನ್ನೋದು ತುಂಬಾ ಒಳ್ಳೆಯ ಬ್ಯಾಕ್ಟೀರಿಯಾ. ಇದು ಎಸ್ಪೆಷಲಿ ನಮ್ಮ ದೇಹದಲ್ಲಿ ಹ್ಯೂಮನ್ ಗಟ್ ಒಳಗಡೆ, ಹೊಟ್ಟೆಯಲ್ಲಿ ನಿಮಗೆ ಕಾಣ್ತಾ ಬರ್ತೈತಿ ಬ್ಯಾಸಿಲಸ್ ಸಬ್ಟಿಲಿಸ್. ಅಂಡ್ ಇನ್ನು ಪರಿಸರದಲ್ಲಿ ಕಾಣ್ತಾ ಬರ್ತೈತಿ, ಫುಡ್, ಇವನ್ ಆಹಾರದಲ್ಲಿ ಕೂಡ ಕಾಣ್ತಾ ಬರ್ತೈತಿ.
ಬ್ಯಾಸಿಲಸ್ ಸಬ್ಟಿಲಿಸ್, ಇತ್ತೀಚೆಗೆ ಯಾವ ರಾಜ್ಯ ಬ್ಯಾಸಿಲಸ್ ಸಬ್ಟಿಲಿಸ್ಗಳನ್ನು ಸ್ಟೇಟ್ ಮೈಕ್ರೋಬ್ ಆಗಿ ಘೋಷಣೆ ಮಾಡಲಾಗಿದೆ ಅಂದರೆ ಕೇರಳ ರಾಜ್ಯ. ಓಕೆ, ಸೊ ಅಕಾರ್ಡಿಂಗ್ ಟು ಆಪ್ಷನ್ಸ್ ಕೇರಳ, ತಮಿಳುನಾಡು, ಕರ್ನಾಟಕ, ವೆಸ್ಟ್ ಬೆಂಗಾಲ್ ನೋಡೋದಾದ್ರೆ ದಿ ಆಪ್ಷನ್ ಗೋಸ್ ಟು ಅಫಿಷಿಯಲ್ ಸ್ಟೇಟ್ ಮೈಕ್ರೋಬ್. ಇತ್ತೀಚೆಗೆ ಯಾವ ರಾಜ್ಯ ಅಂದ್ರೆ ಕೇರಳ ರಾಜ್ಯ. ಮೈಕ್ರೋಬ್ ಅಂದ್ರೆ ಏನು? ಇಟ್ಸ್ ಜಸ್ಟ್ ನಾನ್ ಪ್ಯಾಥೋಜೆನಿಕ್ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಂ. ಓಕೆ, ಇಟ್ಸ್ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಂ. ಮೈಕ್ರೋಬ್ಸ್ ಗಳನ್ನ ನೋಡ್ಲಿಕ್ಕೆ ನಾವು ಮೈಕ್ರೋಸ್ಕೋಪ್ಸ್ ಗಳನ್ನ ಬಳಕೆ ಮಾಡ್ತೀವಿ. ಓಕೆ, ಮೈಕ್ರೋಸ್ಕೋಪ್ಸ್ ಗಳನ್ನ ಬಳಕೆ ಮಾಡ್ತಾ ಬರ್ತೀವಿ ಬಿಕಾಸ್ ಮೈಕ್ರೋ ಆರ್ಗನಿಸಮ್ಸ್ ಆರ್ ವೆರಿ ವೆರಿ ಟಿನಿ ಆರ್ಗನಿಸಮ್ಸ್ ವಿಚ್ ಆರ್ ಕೆನಾಟ್ ಬಿ ಸೀನ್ ವಿತ್ naked eyes, so we use microscope. So these are widely used in fermentation, agriculture, biodegradation ಇತ್ಯಾದಿ ಮೂಲ ಕ್ರಿಯೆಗಳಲ್ಲಿ ನಾವು ಈ ಬ್ಯಾಕ್ಟೀರಿಯಾಸ್ ಗಳನ್ನ ಮತ್ತು ಫಂಗಸ್ ಗಳನ್ನ ನಾವು ಬಳಕೆ ಮಾಡ್ತಾ ಬರ್ತೀವಿ. ಹಾಗಾದ್ರೆ ನೆನಪಿರ್ಲಿ, ಈಸ್ಟ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಈಸ್ಟ್ ಅನ್ನ ನಾವು ಈ ಆಲ್ಕೋಹಾಲ್ ಪ್ರೊಡಕ್ಷನ್ ಒಳಗಡೆ ನಾವು ಈಸ್ಟ್ ಅನ್ನ ನೋಡ್ತೀವಿ. ಜೊತೆಗೆ ಬ್ರೆಡ್ ತಯಾರಿಕೆಯಲ್ಲೂ ಕೂಡ ಈಸ್ಟ್ ನೋಡ್ತೀವಿ. ಸೊ ಸುಮಾರು ಬೇಕರೀಸ್ಗಳಲ್ಲಿ ನಾವು ತುಂಬಾ ನೋಡ್ತೀವಿ. ಇನ್ನು ಅದೇ ರೀತಿ ನಾವು ಲ್ಯಾಕ್ಟೋಬೆಸಿಲಸ್ ಆಸಿಡೋಫಿಲಸ್ ಅಂತ ಬರ್ತೇವೆ. ಓಕೆ, ದಟ್ ಈಸ್ ಅ ಬ್ಯಾಕ್ಟೀರಿಯಾ. ಲ್ಯಾಕ್ಟೋಬೆಸಿಲಸ್ ಆಸಿಡೋಫಿಲಸ್ ಅಂತ ಬರ್ತೈತಿ. ಅದು ನಮ್ಗೆ ನೇರವಾಗಿ ಈ ಮಿಲ್ಕ್ ಇಂಟು ಕರ್ಡ್ ಈ ಕನ್ವರ್ಷನ್ ಮಾಡೋ ಟೈಮ್ದಾಗ ನಿಮಗೆ ಬರುತ್ತೆ. ಓಕೆ, ನೆನಪಿರಲಿ, ಮಿಲ್ಕ್ ಇಂಟು ಕರ್ಡ್. ಓಕೆ, ತಮಿಳುನಾಡು ಕ್ಯಾಪಿಟಲ್ ಸಿಟಿ ಚೆನ್ನೈ, ಕರ್ನಾಟಕ ಕ್ಯಾಪಿಟಲ್ ಸಿಟಿ ಬ್ಯಾಂಗ್ಳೂರ್, ವೆಸ್ಟ್ ಬೆಂಗಾಲ್ ಕ್ಯಾಪಿಟಲ್ ಸಿಟಿ ಕೋಲ್ಕತ್ತಾ, ಕೇರಳ ಕ್ಯಾಪಿಟಲ್ ಸಿಟಿ ಗೋಸ್ ಟು ತಿರುವನಂತಪುರಂ. ಓಕೆ, ಸೊ ದಿಸ್ ಈಸ್ ಅವರ್ ಫಸ್ಟ್ ಪಾರ್ಟ್ ಆಫ್ ಕರೆಂಟ್ ಅಫೇರ್ಸ್. ಸೊ ನೆಕ್ಸ್ಟ್ ಇದ್ರೊಳಗಡೆ ನಾವು ಸೆಕೆಂಡ್ ಪಾರ್ಟ್ ತಗೊಂಡ್ ಬರ್ತೀನಿ. ಸೊ ಅಂಟಿಲ್ ಅನ್ಲೆಸ್ ಈ ಒಂದು ವಿಡಿಯೋಗಳನ್ನ ತುಂಬಾ ಜನಕ್ಕೆ ಶೇರ್ ಮಾಡಿ. ಅಂಡ್ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ಕರೆಂಟ್ ಅಫೇರ್ಸ್. ಇನ್ನು ಹಲವಾರು ಪಾರ್ಟ್ಸ್ಗಳು ಈ ಒಂದು ಸೆಕ್ಷನ್ ಒಳಗಡೆ ಬರ್ತದೆ. ಸುಮಾರು ಐ ವಿಲ್ ಕೀಪ್ ಇಟ್ ಇಸ್ ಅ ವೆರಿ ವೆರಿ ಶಾರ್ಟ್. ಯಾಕಂದ್ರೆ ಶಾರ್ಟ್ಸ್ ಇರೋದಾದ್ರೆ ಇಟ್ ವಿಲ್ ಈಸಿ ಟು ಕಂಪ್ಲೀಟ್. ತುಂಬಾ ಬೇಗ ನಾವು ಇದನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಆಗುತ್ತೆ, ಹೌದಾ? ಅಂಡ್ ಇಂಟ್ರೆಸ್ಟಿಂಗ್ ಕೂಡ ಇರುತ್ತೆ. ಸೊ ಲಾಂಗ್ ಆಗಿ ಆಗಿದ್ರೆ ಇಟ್ ವಿಲ್ ಬಿ ವೆರಿ ಬೋರ್. ಸೊ ಫೈನಲಿ ಲೆಟ್ಸ್ ಎಂಡ್ ಹಿಯರ್ ಓನ್ಲಿ. ಸೊ ಇದನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಈ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ತರ ಇನ್ನೂ ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು.